ಆಪಹ ಅಂದ್ರೆ ವೇದಾಹ ಅನ್ನುವಂಥ ಅರ್ಥವೂ ಕೂಡ ಇದೆ. ಆಪಹ ಅನ್ನೋ ಶಬ್ದಕ್ಕೆ ಸಂಧ್ಯಾವಂದನದಲ್ಲಿ ಅಥವಾ ಬೇರೆ ಬೇರೆ ಕಡೆ ನಾವು ಉಪಯೋಗ ಮಾಡುವಂತಹ ಈ ಶಬ್ದವನ್ನ ಆಪಹ ಅನ್ನೋ ಶಬ್ದವನ್ನು ಒಳಗೊಂಡಂತಹ ಮಂತ್ರಕ್ಕೆ ಸರ್ವಶಬ್ದವಾಚ್ಯನಾದಂತಹ ಪರಮಾತ್ಮನನ್ನ ಅನ್ವಯಿಸಿ ನಾವು ಈ ಹಿಂದೆಲ್ಲ ನೋಡಿದ್ದೇವೆ. ವ್ಯಾಪ್ತತ್ವಾತ್ ಆಪ ಇತ್ಯುಕ್ತ ಅಂತ ಛಾಂದೋಗ್ಯ ಉಪನಿಷತ್ ಭಾಷ್ಯ ತಿಳಿಸುವಂತೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಆ ಕಾರಣಕ್ಕಾಗಿ ಅವನನ್ನ ಆಪಹ ಅಂತ ಹೇಳ್ತಾರೆ. ಅದಲ್ಲದೆ ಛಾಂದೋಗ್ಯ ಉಪನಿಷತ್ ಭಾಷ್ಯವೇ ತಿಳಿಸುವಂತೆ ಆಪ ಆಪಾಲನಾಚ್ಯೈವ, ನಮ್ಮನ್ನ ಚೆನ್ನಾಗಿ ಪಾಲಿಸುವುದರಿಂದ ಆತನಿಗೆ ಆಪಹ ಅಂತ ಹೇಳ್ತಾರೆ ಅನ್ನುವುದನ್ನ ನೋಡಿದ್ದೀವಿ. ಮತ್ತೆ ಐತರೇಯ ಉಪನಿಷತ್ತು ಕೂಡ ಆತನ ಗುಣಗಳನ್ನ ವರ್ಣಿಸುವುದನ್ನ ನಾವು ನೋಡಿದ್ದೇವೆ. ಸಕಲ ಗುಣಪೂರ್ಣನಾದವನು, ಆಪೂರ್ಣತ್ವ ಗುಣೈಹಿ ಸರ್ವೈಹಿ ಅನ್ನುವಂತಹ ಅರ್ಥವನ್ನ ಐತರೇಯ ಉಪನಿಷತ್ತು ಹೇಳುವುದನ್ನ ನೋಡಿದ್ದೇವೆ. ಭಗವಂತನಾದಂತಹ ನಾರಾಯಣನ ಮೂಲ ರೂಪವನ್ನ ಈ ಆಪಹ ಅನ್ನುವ ಶಬ್ದ ಹೇಳುವುದನ್ನು ಕೂಡ ನೋಡಿದ್ದೇವೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆಪ ಏವೇದಮಗ್ರಾಸುಹು ಅಂತ ಭಗವಂತನ ನಾರಾಯಣ ಎಂಬ ರೂಪವನ್ನು ಆಪಹ ಅಂತ ವರ್ಣನೆ ಮಾಡಿದ್ದಾರೆ. ಸದಾ ಸರ್ವ ಗುಣ ಆಪಾನಾತ್, ಯಾವತ್ತೂ ಕೂಡ ಎಲ್ಲ ಗುಣಗಳನ್ನು ಪಾನ ಮಾಡ್ತಿರುವುದರಿಂದ ಆತನಿಗೆ ಆಪಹ ಎಂಬ ಶಬ್ದ ವಾಚ್ಯತ್ವ ಇದೆ ಅಂತ ಅನ್ನೋದನ್ನು ನೋಡಿದ್ದೇವೆ. ಇದಲ್ಲದೆ ಆಪುವಂತಿ ಅಖಿಲಾನ್ ಭೋಗಾನ್ ಅಂತ ಮತ್ತು ಒಂದು ಕಡೆ ಈ ಚಕ್ರವರ್ತಿ ಆಪಹ ಚಕ್ರವರ್ತಿನಃ, ಎಲ್ಲ ಚಕ್ರವರ್ತಿಗಳನ್ನ ಆಪಹ ಎಂಬ ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ಅದು ಬೃಹದಾರಣ್ಯಕ ಭಾಷ್ಯದಲ್ಲಿಯೇ ಬ್ರಹ್ಮಾಂಡ ಪುರಾಣದ ಶ್ಲೋಕ. ಅದು ಚಕ್ರವರ್ತಿಗಳು ಆಪಹ ಅಂತ ಕಲಿಸ್ಕೊಳ್ಳುವುದಾದ್ರೆ ಎಲ್ಲ ಭೋಗಗಳನ್ನು ಸ್ವೀಕಾರ ಮಾಡುವಂತಹ ಪರಮಾತ್ಮನೇ ಮುಖ್ಯತಃ ಆಪ. ಹೀಗೆ ಅನೇಕ ದೃಷ್ಟಿಕೋನಗಳಿಂದ ಆಪಹ ಎಂಬ ಶಬ್ದ ಪರಮಾತ್ಮನ ಹೇಗೆ ಹೇಳ್ತದೆ ಅಂತ ಅನ್ನೋದು ನೋಡಿದ್ದೇವೆ. ಆದ್ರಿಂದ ಆಪಹ ಎಂಬ ಅರ್ಥವನ್ನ, ಆಪಹ ಎಂಬ ಶಬ್ದವನ್ನು ಒಳಗೊಂಡಂತಹ ಒಂದು ವೇದ ಮಂತ್ರ ಎಲ್ಲಿಯೇ ಬಂದರೂ ಅದು ಪರಮಾತ್ಮನ ಅಪಶಬ್ದ ವಾಚ್ಯವಾದಂತಹ ಅನೇಕ ರೂಪಗಳನ್ನು ಹೇಳ್ತದೆ ಅಂತ ಅನ್ನೋದು ಸಹಜವಾಗಿ ಸಿದ್ಧ ಆಗ್ತದೆ. ಇದಲ್ಲದೆ ಎಲ್ಲ ದೇವತೆಗಳು ಕೂಡ ಬ್ರಹ್ಮ, ಶೇಷ, ಗರುಡ, ಇಂದ್ರ, ಶಿವ ಇವರೆಲ್ಲರೂ ಕೂಡ ಆಪಹ ಅಂತ ಕರೆಸ್ಕೊಂಡಿದ್ದಾರೆ. ಯಾಕೆಂದ್ರೆ ತೇ ವಿಷ್ಣುವರ್ ಮನಸೋ ಜಾತಾಹ ಸರ್ವೇ ಚ ಅಪಭಿಮಾನಿನಃ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯ ವರ್ಣಿಸುವಂತೆ, ಉಪನಿಷತ್ತು ಕೂಡ ಅದನ್ನು ಹೇಳುವಂತೆ ಎಲ್ಲಾ ದೇವತೆಗಳು ಕೂಡ ಚತುರ್ಮುಖನಿಂದ ಪ್ರಾರಂಭಿಸಿಕೊಂಡು ಎಲ್ಲ ದೇವತೆಗಳು ಕೂಡ ಜಲಾಭಿಮಾನಿಗಳಾಗಿದ್ದಾರೆ. ಆದ್ರಿಂದ ಅವರು ಆಪಹ ಅಂತ ಕರೆಸ್ಕೊಂಡಿದ್ದಾರೆ. ಬ್ರಹ್ಮವಾಯುಗಳು ಮತ್ತೆ ಗರುಡಶೇಷ ರುದ್ರರು ಅವರ ಪತ್ನಿಯರು, ಇಂದ್ರಕಾಮರು ಅವರ ಪತ್ನಿಯರು, ಸರ್ವೇ ಸುರಾ ಕ್ರಮೇಣವ ಆಪಹ ಇತಿ ಅಭಿಶಬ್ದಿತಾಹ. ಇದು ಐತರೇಯ ಉಪನಿಷತ್ತಿನ ಮಾತೆ. ಎಲ್ಲಾ ದೇವತೆಗಳು ಕೂಡ ಆಪಹ ಎಂಬ ಶಬ್ದದಿಂದ ಹೇಳಲ್ಪಟ್ಟಿದ್ದಾರೆ. ಈ ಸರ್ವ ದೇವತೆಗಳು ಕೂಡ ಆಪೋಹಾಸ್ಮೈ ಶ್ರದ್ಧಾಂ ಸನ್ನಮಂತೆ, ನಮಗೆ ಪುಣ್ಯಕರ್ಮದಲ್ಲಿ ಶ್ರದ್ಧೆಯನ್ನು ಕೊಡುವಂಥವರು ಇದೇ ಅಪಶಬ್ದವಾಚ್ಯರಾದಂತಹ ದೇವತೆಗಳು ಅಂತ ಅನ್ನೋದನ್ನು ನೋಡಿದ್ವಿ. ಆಪಹ ಅಂದ್ರೆ ನೀರು, ಆ ನೀರಿನ ಅಭಿಮಾನಿಗಳಾದಂತಹ ನಿರ್ದಿಷ್ಟ ದೇವತೆಗಳು ಅಂದ್ರೆ ವರುಣ, ವರುಣನ ಪತ್ನಿಯರಾದಂತಹ ಗಂಗೆ ಮೊದಲಾದವರು, ಅನೇಕ ನದಿಗಳು, ಇವರು ಕೂಡ ಆಪಹ ಅನ್ನೋ ಶಬ್ದದಿಂದ
ವಾಚ್ಯರಾಗ್ತಾರೆ, ಅದು ಕೊನೆಗೆ. ಹೀಗೆ ಅನೇಕ ಹಂತಗಳನ್ನು ನಾವು ನೋಡಿದ್ದೇವೆ. ಮಹಾನಾರಾಯಣ ಉಪನಿಷತ್ನಲ್ಲಾಗ್ಲಿ ಅಥವಾ ಯಜುರ್ ಸಂಹಿತ, ಯಜುರ್ ಆರಣ್ಯಕ, ಯಜುರ್ ಬ್ರಾಹ್ಮಣ, ಋಗ್ವೇದ ಸಂಹಿತಾದಲ್ಲಿ ಆಗಲಿ ಎಲ್ಲೇ ಆಪಹ ಅಂತ ಶಬ್ದ ಬಂದ್ರೆ ಅದೆಲ್ಲವಕ್ಕೂ ಕೂಡ ನಾವು ಮುಖ್ಯವಾಗಿ ಅನುಸಂಧಾನ ಮಾಡಿಕೊಳ್ಬೇಕಾದಂಥ ಮತ್ತೊಂದು ಅರ್ಥವನ್ನ ಛಾಂದೋಗ್ಯ ಉಪನಿಷತ್ತು ಮತ್ತು ಅದರ ಭಾಷ್ಯಗಳು ನಮಗೆ ಒದಗಿಸ್ತವೆ. ನೀರು ನಮ್ಮನ್ನು ಶುದ್ಧಗೊಳಿಸಲಿ, ನೀರು ನಮ್ಮನ್ನು ಪವಿತ್ರಗೊಳಿಸಲಿ ಅಂತ ನಾವು ಆಪೋಷ್ಟಾಮಯೋ ಭುವಃ ಅನ್ನೋ ಮಂತ್ರದಲ್ಲಿ, ಆಪಃ ಪುನಂತು ಪೃಥ್ವೀ ಪುನಃ ಪೂತಾ ಪುನಾತಮಂ ಅನ್ನೋ ಮಂತ್ರದಲ್ಲಿ, ಇದಮಾಪ ಪ್ರವಹತ ಯತ್ಕಿಂಚ ದುರಿತಮಯಿ ಅನ್ನುವ ಮಂತ್ರದಲ್ಲಿ, ಹಿರಣ್ಯವರ್ಣಾಹ ಶುಚೇಃ ಪಾವಕಾಹ ಅನ್ನುವ ಇಡೀ ಒಂದು ಮಂತ್ರ ಗುಚ್ಛದಲ್ಲಿ ಎಲ್ಲ ಕಡೆ ಆ ಜಲ ನಮ್ಮನ್ನು ಪವಿತ್ರಗೊಳಿಸಲಿ ಅಂತ ನೋಡಿದ್ದೇವೆ. ನಾದೈವಂ ಕಿಂಚಿದಿಶ್ಯತೆ ಅಂತ ಹೇಳುವಂತೆ ಅಭಿಮಾನಿ ದೇವತೆ ಇಲ್ಲದೇ ಇರುವಂತಹ ಯಾವುದೇ ಜಡವಾದ ವಸ್ತುವು ಯಾವ ಕಾರ್ಯವನ್ನು ಕೂಡ ಮಾಡೋದಿಲ್ಲ. ಒಳಗೆ ವರುಣ ಮೊದಲಾದ ಜಲಾಭಿಮಾನಿ ದೇವತೆಗಳು ಇದ್ದೇ ಇರ್ತಾರೆ. ಅಸತ್ಯವಾದ್ದನ್ನು ಯಾವತ್ತೂ ಉಪಾಸನೆ ಮಾಡಬಾರದು. ಅಚೇತನ ಅಯೋಗ್ಯಂ ಚ ನೋಪಾಸೀತ ಕದಾಚನ. ಅಚೇತನವಾದದ್ದನ್ನು ಮತ್ತು ಅನರ್ಹವಾದಂತಹ ಚೇತನವೇ ಆದರೂ ಕೂಡ ಅದನ್ನ ಉಪಾಸನೆ ಮಾಡಬಾರದು. ಔಷಧ, ನೀರು ಮೊದಲಾದ ಎಲ್ಲ ಸಂಗತಿಗಳು ಕೂಡ ನಮಗೆ ಫಲ ಕೊಡುವುದು ಒಳಗಿರುವಂತಹ ಒಂದು ಚೇತನದ ಶಕ್ತಿಯಿಂದ ಅಂತ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ಆದ್ದರಿಂದ ಇವರೆಲ್ಲ ಒಳಗಿರುವಂತಹ ಜಲಾಭಿಮಾನ ದೇವತೆಗಳೇ, ವರುಣ ಮೊದಲಾದವರು, ಚತುರ್ಮುಖ ಬ್ರಹ್ಮ ಮೊದಲಾದವರು. ಬಹಳ ಮುಖ್ಯವಾಗಿ ನಾವು ಆಪಹ ಶಬ್ದದಿಂದ ತಿಳ್ಕೊಳ್ಬೇಕಾದ ಒಂದು ಸಂಗತಿ ಉಳಿದಿತ್ತು. ಅದಂದ್ರೆ ಲಕ್ಷ್ಮೀದೇವಿ. ಪರಮಾತ್ಮನ ಕುರಿತಾಗಿ ಅಪಶಬ್ದ ವಾಚ್ಯತ್ವವನ್ನು ನೋಡಿದೆವು. ಬ್ರಹ್ಮಾದಿ ದೇವತೆಗಳ ಕುರಿತಾಗಿ ಅದಕ್ಕೆ ಪ್ರಮಾಣ ವಾಕ್ಯಗಳನ್ನು ಕೂಡ ನಾವು ನೋಡಿದೆವು. ಲಕ್ಷ್ಮೀದೇವಿಯ ಕುರಿತಾಗಿಯೂ ಕೂಡ ವ್ಯಾಕರಣದ ಬಲದಿಂದ ಏನಾದರೂ ಮಾಡಿ ಅದನ್ನು ಹೊಂದಿಸಬಹುದು, ವ್ಯಾಕರಣದ ಪಾಂಡಿತ್ಯ ಇದ್ರೆ ಅದು ವಿಷಯ ಬೇರೆ. ಆದ್ರೆ ಅದಕ್ಕೊಂದು ನಿರ್ದಿಷ್ಟವಾದಂತಹ ಪ್ರಮಾಣವೇ ಸಿಕ್ಕಿಬಿಟ್ರೆ ಆಪಹ ಎಂಬ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ನಾವು ಹೇಗೆ ಗ್ರಹಿಸಬಹುದು ಅನ್ನೋದಕ್ಕೆ ನಿರ್ದಿಷ್ಟವಾದಂತಹ ಪ್ರಮಾಣವೇ ಸಿಕ್ಕಿಬಿಟ್ರೆ ಅದು ಬಹಳ ಮಹತ್ವದ್ದಾಗ್ತದೆ. ಅದರಂತೆ ಆಪಹ ಎಂಬ ಶಬ್ದದಿಂದಲೂ ಕೂಡ ಈಗ ಲಕ್ಷ್ಮೀದೇವಿಯನ್ನು ಅದು ಹೇಗೆ ವರ್ಣಿಸ್ತದೆ ಅಂತ ಅನ್ನೋದನ್ನು ನಾವು ನೋಡಿಬಿಟ್ರೆ ಈ ಅಪಶಬ್ದಕ್ಕೆ ಇರಬಹುದಾದಂತಹ ಎಲ್ಲಾ ಥರದ ಅರ್ಥಗಳನ್ನು ಕೂಡ ನೋಡಿದಂತ ಆಗ್ತದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇದು ಅಸೌವ ಆದಿತ್ಯೋ ದೇವಮಧು ದೇವ್ರೇವ ಚಿರಶ್ಚೀನ ವಂಶಃ ಅಂತ ಹೇಳುವಂತಹ ಒಂದು ಪ್ರಸಂಗ. ಮಧುವಿದ್ಯೆ ಅಂತ ಇದನ್ನ ವರ್ಣನೆ ಮಾಡ್ತಾರೆ. ಆ ಉಪನಿಷತ್ತಿನಲ್ಲಿ ಇದು 3ನೇ ಅಧ್ಯಾಯ. ಅಸೌವ ಆದಿತ್ಯೋ ದೇವಮಧು. ಈ ಪರಮಾತ್ಮ ಏನಿದ್ದಾನೆ ಅವನೇ ಒಂದು ಜೇನು ತುಪ್ಪ ಇದ್ದಂತೆ. ಅವನಿಗೆ ಈ ಲಕ್ಷ್ಮೀದೇವಿ ಆ ಜೇನು ಗೂಡಿಗೆ ಒಂದು ಅಡ್ಡ ತೊಲೆ ಇರ್ತದಲ್ಲ, ಅಡ್ಡ ತೊಲೆಗೆ ಅಂಟಿಕೊಂಡು ಜೇನು ಗೂಡು ಇರ್ತದೆ. ಆ ಅಡ್ಡ ತೊಲೆಯಂತೆ ಲಕ್ಷ್ಮೀದೇವಿ ಇದ್ದಾಳೆ, ಜೇನು ಗೂಡಿನಂತೆ ಮುಖ್ಯ ಪ್ರಾಣ ಇದ್ದಾನೆ ಅಂತ ಅಸೌವ ಆದಿತ್ಯೋ ದೇವಮಧು ತಸ್ಯ ದೇವರೇವ ಚಿರಶ್ಚೀನ ವಂಶಃ ಅಂತರಿಕ್ಷಂ ಅಪೂಪಃ ಅಂತ ಆ 3ನೇ ಅಧ್ಯಾಯದ ಆರಂಭದಲ್ಲಿ ಹೇಳ್ತಾರೆ. ಅಲ್ಲೇ ಮುಂದೆ ಬರುವಂತಹ ಮತ್ತೊಂದು ಮಂತ್ರ, ಬ್ರಹ್ಮೈವ ಪುಷ್ಪಂ ಗುಹ್ಯ ಏವಾದೇಶಾಃ ಮಧುಕೃತಃ ತಾ ಅಮೃತಾಃ ಆತಃ ಸೇವಾ ಏತೆ ಗುಹ್ಯ ಆದೇಶಾಃ ಏತದ್ ಬ್ರಹ್ಮ ಅಭ್ಯತಪನ್. ಇದು ಮಧುನಾಮಕ ನಾರಾಯಣನ ಉಪಾಸನೆ ಅನ್ನುವ ಒಂದು ಪ್ರಕರಣದಲ್ಲಿ ಬರುವಂತಹ ಉಪನಿಷತ್ತಿನ ಮಂತ್ರ. ಎಲ್ಲ ರುಜಿಯೋಗಿಗಳು ಕೂಡ ಗುಹ್ಯಾದೇಶರು ಅಂತ ಕರೆಸ್ಕೋತಾರೆ. ಯಾಕಂದ್ರೆ ಜೀವಕೋಟಿಗೆ ಉಪದೇಶ ಮಾಡಬೇಕಾದವರು ಅವರೇ ಆಗಿದ್ದಾರೆ. ವೇದವಾಚಃ
ಸುರೈಹಿ ಪೇಯಾಹ ಭೋಗ್ಯತ್ವಾದ ಆಪಯೀಲಿತಾಹ ನಿತ್ಯತ್ವಾತ್ ಅಮೃತಾಶ್ಚತಾಹ ಅಂತ ಆ ವೇದವಾಕ್ಯಗಳನ್ನ ಆಪಹ ಅಂತ ಹೇಳ್ತಾರೆ. ಪುಷ್ಪ ಅಂತ ಕೂಡ ಹೇಳ್ತಾರೆ. ಜ್ಞಾನ ಪೋಷಕರತ್ವಾತ್ತು ವೇದಾ ಪುಷ್ಪಾಭಿತಾ ಸ್ಮೃತಾಹ. ಪುಷ್ಪ ಅಂದ್ರೆ ಹೂವು. ಹೂವು ನಮಗೆ ಪೋಷಣೆಯನ್ನು ಒದಗಿಸ್ತದೆ ಅದರಲ್ಲಿರುವಂತಹ ಅನೇಕ ಗುಣಗಳ ಮೂಲಕ. ವೇದಗಳು ಕೂಡ ಜ್ಞಾನದ ಪೋಷಣೆಯನ್ನು, ಜ್ಞಾನದ ಮೂಲಕ ನಮ್ಮನ್ನು ಪೋಷಿಸುವುದರಿಂದ ಅದಕ್ಕೆ ಪುಷ್ಪ ಅಂತ ಹೇಳ್ತಾರೆ. ಅದಕ್ಕೆ ಅಮೃತ ಅಂತಲೂ ಕೂಡ ಹೇಳ್ತಾರೆ. ಅಲ್ಲಿ ಬಂದಿರೋ ಮಾತಿದು ತಾಹ ಅಮೃತಾಹ ಆಪಹ ಅಂತ ವೇದದ ಕುರಿತಾಗಿ. ಅದು ಅಮೃತ ಯಾಕೆ ಅಂದ್ರೆ ನಿತ್ಯವಾದ್ರಿಂದ ಅಮೃತ. ವೇದವಾಕ್ಯಗಳಿಗೆ ಆಪಹ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ವೇದವಾಕ್ಯಗಳು ಆಪಿಯಂತೆ ಚೆನ್ನಾಗಿ ಕುಡಿಯಲ್ಪಡ್ತವೆ ಈ ದೇವತೆಗಳಿಂದ. ನಮಗೇನು ಅಷ್ಟು ಚೆನ್ನಾಗಿ ಕುಡಿಲಿಕ್ಕೆ ಬರೋದಿಲ್ಲ. ಸುಮ್ಮನೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಸ್ವಲ್ಪ ಕೇಳಿಯವಷ್ಟೇ. ಯಾಕೆ ಕುಡಿಲಿಕ್ಕೆ ಬರೋದಿಲ್ಲ? ಆಪಿಯಂತೆ ಕೇವಲ ದೇವತೆಗಳಿಂದಲೇ ಅವು ಕುಡಿಯಲ್ಪಡ್ತವೆ. ವೇದಪಾನಂ ವಿಚಾರಶ್ಚ ಶ್ರವಣಂ ಪಾಠೇಯವಚ. ವೇದಪಾನ ಅಂದ್ರೆ ವೇದದ ಬಗ್ಗೆ ವಿಚಾರ ಮಾಡೋದು, ಮಥನ ಮಾಡುವುದು, ಅದನ್ನು ಶ್ರವಣ ಮಾಡುವುದು, ಅದನ್ನು ಮತ್ತೊಬ್ಬರಿಗೆ ಪಾಠ ಮಾಡುವುದು ಕೂಡ, ಇದೆಲ್ಲ ಅದರಲ್ಲಿ ಸೇರ್ಕೊಂಡಿದೆ. ಹೀಗೆ ಆಪಹ ಅಂತಂದ್ರೆ ಆಪೀಯಂತೆ ಇತಿ ಆಪಹ, ಚೆನ್ನಾಗಿ ಕುಡಿಯಲ್ಪಡುವುದರಿಂದ ವೇದವಾಕ್ಯಗಳಿಗೆ ಆಪಹ ಅಂತ ಹೇಳ್ತಾರೆ. ಈ ಒಂದು ದೃಷ್ಟಿಕೋನದಿಂದ ನಾವು ಎಲ್ಲಾ ಮಂತ್ರಗಳನ್ನು ಗಮನಿಸಿದ್ರೆ ಆಪೋಹಿಷ್ಠಾಮಯೋ ಭುವಃ ತಾನ ಊರ್ಜೆ ದಧಾತನ ಅನ್ನುವಂಥ ಮಂತ್ರ, ಆಪಃ ಪುನಂತು ಪೃಥ್ವೀ ಅನ್ನುವ ಮಂತ್ರ, ಎಲ್ಲ ಕಡೆನೂ ಕೂಡ ವೇದವಾಕ್ಯಗಳು ನಮ್ಮನ್ನು ಪವಿತ್ರಗೊಳಿಸದೆ. ಇವಾಗ ಶಿವತಮೋ ರಸಃ ತಸ್ಯ ಭಾಗಯತೆ ಹನಃ ಅಂತ ಬಂತಲ್ಲ ಮಾರ್ಜನದಲ್ಲೂ ಕೂಡ, ಅದು ಈ ವೇದವಾಕ್ಯಗಳಲ್ಲಿ ಹುದುಗಿರುವಂತಹ ಯಾವ ಒಂದು ಪರಮಾತ್ಮನ ರಸಪೂರ್ಣವಾದಂತಹ ಒಂದು ವ್ಯಕ್ತಿತ್ವ ಇದೆ, ಅದನ್ನು ನಮಗೆ ತೋರಿಸಿಕೊಡಿ ಅಂತ ವೇದಗಳನ್ನು ನಾವು ಕೇಳಬೇಕು. ತಸ್ಯ ಭಾಗಯತೆ ಹನಃ ಉಷತೀರಿವ ಮಾತ್ರ ತಸ್ಮಾ ಅರಂಗಮಾವಹ ಯಸ್ಯ ಕ್ಷಯಾಯ ಜನ್ಮಥ. ಯಾವ ಪರಮಾತ್ಮನ ದಿವ್ಯವಾದಂತಹ ತಾಣವನ್ನ ನೋಡ್ಲಿಕ್ಕಾಗಿ ನೀವು ಧಾವಿಸ್ತಾ ಇದ್ದೀರಿ ಅಂತ ಅದರ ವರ್ಣನ ಅಲ್ಲಿದೆ. ಆಪಃ ಪುನಂತು ಪೃಥ್ವೀ ಅನ್ನುವಲ್ಲಿ ಕೂಡ ಈ ವೇದಾಭಿಮಾನಿಗಳಾದಂತಹ ದೇವತೆಗಳು, ವೇದಗಳು ನಮ್ಮನ್ನ ಪವಿತ್ರಗೊಳಿಸಲಿ. ನಾವೇನು ಪಾಪವನ್ನು ಮಾಡ್ತಾ ಇದ್ದೇವೆ ನಿತ್ಯ, ಇದು ಉಚ್ಚಿಷ್ಟಂ ಅಭೋಜ್ಯಂ ಯದ್ವಾ ದುಸ್ಸರಿತಂ ಮಮ ಅದನ್ನ ಹಿಂದೆ ಅರ್ಥ ನಾವು ನೋಡಿದ್ದೇವೆ. ಆ ಎಲ್ಲ ಪಾಪಗಳನ್ನು ಕೂಡ ನಾವೇನು ವೇದದ ಅಧ್ಯಯನ ಮಾಡ್ತಾ ಇದ್ದೇವೆ, ಈ ಮಾಡಿದ ಅಧ್ಯಯನ ಎಂಬುದು ಆ ಎಲ್ಲ ದೋಷಗಳನ್ನ ತೊಳೆಯಲಿ ಅಂತ ಭಗವಂತನನ್ನ ಪ್ರಾರ್ಥಿಸಬೇಕು. ಅದಲ್ಲದೆ ಇದಮಾಪ ಪ್ರವಹತೆ ಯತ್ಕಿಂಚ ದುರಿತನ್ಮಯಿ ಯದ್ವಾಹಮಾಭಿದ್ರೋಹ ಯದ್ವಾ ಶೇಪ ಉತಾಮೃತಂ. ಇದಮ ಆಪಹ, ವೇದಾಭಿಮಾನಿ ದೇವತೆಗಳೇ, ನನ್ನ ಪಾಪಗಳನ್ನೆಲ್ಲ ನೀವು ತೊಳೆಯಬೇಕು. ಆಪೋ ಅದ್ಯಾನ್ಮಚಾರಿಷಂ ರಸೇನ ಸಮಗಸ್ಮಹಿ ಪಯಸ್ವಾನಗ್ನ ಆಗಹೈ ತಮ್ಮ ಸಂಸೃಜ ವರ್ಚಸ ಅಂತ ಆ ವೇದಾಭಿಮಾನಿ ದೇವತೆಗಳನ್ನೆಲ್ಲ ನಾವು ಪ್ರಾರ್ಥಿಸಬೇಕು. ಹೀಗೆ ಆಪಹ ಅಂತ ಬಂದಲ್ಲೆಲ್ಲ ಈ ಒಂದು ವಿಶಿಷ್ಟವಾದಂತಹ ಅರ್ಥವನ್ನು ನಾವು ತಿಳ್ಕೊಳ್ಳಬಹುದಾಗಿದೆ. ಪ್ರಕೃತದಲ್ಲಿ ಈ ಹಿರಣ್ಯವರ್ಣಾಹ ಅನ್ನೋ ಮಂತ್ರ ಬಂದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈ ಆಪಹ ಅಂದ್ರೆ ವೇದ ಅನ್ನೋ ಅರ್ಥವನ್ನ ಹೊಂದಿಸಿ ನಾವು ನೋಡೋಣ. ಅದು ಕೊನೆಗಿರುವಂತಹ ಮಂತ್ರ. ಹಿರಣ್ಯವರ್ಣಾಹ ಶುಚಯ ಪಾವಕಾಹ. ಈ ವೇದಗಳು, ವೇದಾಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ಹಿರಣ್ಯವರ್ಣರು. ವೇದಾಭಿಮಾನಿ ದೇವತೆಗಳು ಹಿರಣ್ಯವರ್ಣರು ಅಂದ್ರೆ ಸ್ವರೂಪ ಸುಖವುಳ್ಳವರು. ಅದನ್ನ ಅರ್ಥ ನಾವು ಹಿಂದೆ ನೋಡಿದ್ದೇವೆ. ಹಿರಣ್ಯ ಅಂದ್ರೆ ಸ್ವರೂಪ ಸುಖ, ಆ ಸ್ವರೂಪ ಸುಖದ ಸ್ವಭಾವ ಇದ್ದವರು. ವೇದಗಳು ಹಿರಣ್ಯವರ್ಣಗಳು. ಹಿರಣ್ಯ ಅಂದ್ರೆ ಬಂಗಾರ, ಬಂಗಾರದ ವರ್ಣಗಳು ವೇದಗಳಲ್ಲಿವೆ. ಬೇರೆ ಕಡೆ ದೇವತೆಗಳಿಗೆ ಸಂಬಂಧಪಟ್ಟಂತೆ ವರ್ಣ ಅಂದ್ರೆ ಸ್ವಭಾವ, ವೇದಗಳಿಗೆ ಸಂಬಂಧಪಟ್ಟಂತೆ ವರ್ಣ ಅಂದ್ರೆ ಅಕ್ಷರ. ಬಂಗಾರದ ಅಕ್ಷರಗಳುಳ್ಳವು, ಅತ್ಯಂತ ಶ್ರೇಷ್ಠವಾದಂತಹ ಅಕ್ಷರಗಳುಳ್ಳವು ಅಂತ ಅದರ ತಾತ್ಪರ್ಯ. ನಾವು ಕೆಲವು ಬಾರಿ ಈ ಜಗತ್ತಿನಲ್ಲಿ ನೋಡ್ತಿರ್ತೇವೆ, ತುಂಬಾ ಒಳ್ಳೆಯ ಮಾತು ಯಾರು ಒಬ್ರು ಹೇಳಿದರೆ ಅಥವಾ ಯಾರು ಒಬ್ರು ಬರೆದರೆ
ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ಮಾತಿದು, ಗೋಲ್ಡನ್ ಲೆಟರ್ಸ್ ನಲ್ಲಿ ಬರೆದಿಡಬೇಕಾದ ಮಾತು ಅಂತ ಹೇಳ್ತಿರ್ತಾರೆ. ನಾವು ನಮ್ಮ ಜೀವಮಾನ ಪೂರ ಮಾತಾಡಿದಾಗ ಯಾವುದೋ ಒಂದು ಮಾತು ಅಂತ ಸುವರ್ಣಾಕ್ಷರದ ಮಾತಾಗಿರ್ತದೆ. ಆದ್ರೆ ವೇದದ ಪ್ರತಿಯೊಂದು ಅಕ್ಷರವೂ ಕೂಡ ಸುವರ್ಣಾಕ್ಷರದಲ್ಲಿ ಹಾಕಿಡಬೇಕಾದಂತಹ, ಕೆತ್ತಿಡಬೇಕಾದಂತಹ ಮಾತೇ ಅದು. ಆದ್ರಿಂದ ಅವೆಲ್ಲವೂ ಹಿರಣ್ಯ ವರ್ಣಾಹ, ಅತ್ಯಂತ ಸುಂದರವಾದಂತಹ ವರ್ಣಗಳು ವೇದಗಳಲ್ಲಿವೆ. ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲ ಕಡೆನೂ ಕೂಡ ಅತ್ಯಂತ ಕೇಳಲಿಕ್ಕೆ, ಶ್ರವಣಕ್ಕೆ ಅತ್ಯಂತ ಸುಖಕರವಾದಂತಹ ವರ್ಣಗಳು. ಅದರ ಪರಿಣಾಮನೂ ಕೂಡ ಅಷ್ಟೇ ಅತ್ಯಂತ ಸುಂದರವಾದಂತಹ ಪರಿಣಾಮವೇ ಆ ವೇದಗಳ ಶ್ರವಣದಿಂದ, ಪಠಣದಿಂದ ಆಗ್ತದೆ. ಆದ್ರಿಂದ ಅವೆಲ್ಲ ಹಿರಣ್ಯ ವರ್ಣಾಹ. ವರ್ಣ ಅಂದ್ರೆ ಅಕ್ಷರ ಅಂತ ಅರ್ಥ. ಬಂಗಾರದ ಅಕ್ಷರಗಳುಳ್ಳವು, ಅತ್ಯಂತ ಶ್ರೇಷ್ಠವಾದಂತಹ ಸಾಹಿತ್ಯ. ವೇದಗಳಿಂದಲೇ ಉಳಿದೆಲ್ಲ ಕಾವ್ಯಗಳು ಕೂಡ ಪ್ರಭಾವಿತ ಆಗಿವೆ, ನಮ್ಗದು ಗೊತ್ತಿದೆ. ಶುಚಯ, ವೇದಗಳು ಅಪೌರುಷೇಯ, ಆದ್ರಿಂದ ಶುಚಿ. ವೇದಾನುಸಾರಿಯಾದಂತಹ ಬೇರೆ ಎಲ್ಲ ಪುರಾಣಗಳು, ಉಳಿದೆಲ್ಲ ಸಾಹಿತ್ಯಗಳು ಕೂಡ ಅವು ಶುಚಿಯೇ. ಪಾವಕಾಹ, ಸ್ವಯಂ ಶುದ್ಧಗಳಾದವು, ಮತ್ತೆ ಅವುಗಳನ್ನು ಯಾರು ಓದ್ತಾರೆ ಅವರನ್ನ ಅವು ಶುದ್ಧ ಮಾಡ್ತವೆ. ಯಾಸು ಜಾತಃ ಕಶ್ಯಪೋ ಯಾಸ್ವಿಂದ್ರ, ಈ ವೇದಗಳಲ್ಲಿಯೇ ಕಶ್ಯಪ ಅಂದ್ರೆ ಸೋಮಪಾನ ಮಾಡುವಂತಹ ಭಗವಂತ ವ್ಯಕ್ತನಾದ. ಆ ವೇದಗಳಲ್ಲಿಯೇ ಇಂದ್ರ, ಇದಂ ರಾತೀತಿ ಇಂದ್ರ, ನಮಗೆಲ್ಲವನ್ನೂ ಕೊಡವಲ್ಲಂಥ, ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮ ಅಪೇಕ್ಷೆಗಳನ್ನೆಲ್ಲ ಈಡೇರಿಸುವಂಥ ಭಗವಂತ ಇಂದ್ರ, ಅವನು ಅಲ್ಲೇ ಹುಟ್ಟಿದ. ಆ ವೇದಗಳಲ್ಲೇ ಅವನು ಹುಟ್ಟುವುದು ಅಂದ್ರೆ ವ್ಯಕ್ತನಾಗೋದು ಅಂತ ಅರ್ಥ. ಅಗ್ನಿಂ ಯಾ ಗರ್ಭಂ ದಧಿರೇ ವಿರೂಪಾಸ್ಥಾನ ಅಪಶ್ಯನ್ ಸ್ಯೋನಾಭವಂತು. ಈ ವೇದಗಳು ತಮ್ಮ ಗರ್ಭದಲ್ಲಿ ಅಗ್ನಿಯನ್ನು ಧರಿಸಿವೆ ಅಂತ ಈಗ ಬಂತು. ಬೇರೆ ಎಲ್ಲ ಕಡೆ ಜಲಾಭಿಮಾನಿ ದೇವತೆಗಳು, ಉಳಿದೆಲ್ಲ ದೇವತೆಗಳು ತಮ್ಮ ಒಳಗೆ ಪರಮಾತ್ಮನನ್ನು ಧರಿಸಿದ್ದಾರೆ, ಪರಮಾತ್ಮನ ಸಾನ್ನಿಧ್ಯಕ್ಕೆ ಅವರ ಆಶ್ರಯರಾಗಿದ್ದಾರೆ ಅನ್ನೋ ಅರ್ಥವನ್ನೆಲ್ಲ ಅಲ್ಲಿ ನೋಡಿದ್ದೇವೆ. ಈ ವೇದಾಭಿಮಾನಿ ದೇವತೆಗಳು ಅಂತ ಈಗ ಅರ್ಥ ಬಂದಾಗ ಅಲ್ಲಿ ಗರ್ಭ ಅಂದ್ರೆ ಸ್ತ್ರೀ ಗರ್ಭದಲ್ಲಿ ಒಂದು ಶಿಶು ಹೇಗಿರ್ತದೆ, ಹಾಗೆ ವೇದಾಭಿಮಾನಿ ದೇವತೆಗಳ ಗರ್ಭದಲ್ಲಿ ಪರಮಾತ್ಮ ಇರ್ತಾನೆ ಅನ್ನುವಂಥ ಅರ್ಥವನ್ನೇ ನೇರವಾಗಿ ನಾವು ತಗೊಳ್ಬಹುದಾಗಿದೆ. ಅದಕ್ಕಾಗಿಯೇ ಪರಮಾತ್ಮನನ್ನ ಕೃಷ್ಣಿಗರ್ಭ ಮತ್ತು ವೇದಗರ್ಭ ಅಂತ ಹೇಳ್ತಾರೆ. ನಮಗದನ್ನ ಕೇಳಿ ಗೊತ್ತಿದೆ. ಕೃಷ್ಣಿ ಅಂದ್ರೂ ವೇದ ಅಂತಾನೆ ಅರ್ಥ. ವೇದಗರ್ಭ ಅಂದ್ರೆ ಆ ವೇದದ ಗರ್ಭದಲ್ಲಿ ಇದ್ದು ಆ ವೇದಾಧ್ಯಯನ ಮಾಡಿದಾಗ ನಮಗವನು ವ್ಯಕ್ತನಾಗುವವನು ಅಂತ ಅದರ ಅರ್ಥ. ಕೃಷ್ಣಗರ್ಭ ಸ್ತಮೈವೇಕ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬಂದಿದೆ. ಕೃಷ್ಣಗರ್ಭ ಇತಿ ಸ್ಮೃತಃ ಅಂತ ಭಾಗವತದಲ್ಲೂ ಕೂಡ 10ನೇ ಸ್ಕಂದದ 4ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಬಂದಿದೆ. ಕೃಷ್ಣಗರ್ಭ ಸ್ತಮೈವೇಕ ಕೃಷ್ಣಗರ್ಭ ಇತಿ ಸ್ಮೃತಃ. ಹೀಗೆ ಕೃಷ್ಣಗರ್ಭ ಅನ್ನೋ ಶಬ್ದದಿಂದ ಈ ಭಾಗವತ ಮತ್ತು ಮಹಾಭಾರತಗಳು ಅವನನ್ನು ವರ್ಣಿಸ್ತವೆ. ಕೃಷ್ಣಿ ಅಂತಂದ್ರೆ ಕೃಷ್ಣನನ್ನು ಹೆತ್ತ ದೇವಕಿ ಮೊದಲು ಕೃಷ್ಣಿ ಎಂಬ ಹೆಸರಿನವಳಾಗಿದ್ಲು, ಆ ಅರ್ಥ ಅಂತೂ ಇದ್ದೇ ಇದೆ. ಅದಲ್ಲದೆ ಕೃಷ್ಣಿ ಅಂದ್ರೆ ವೇದ ಅಂತ ಕೂಡ ಅರ್ಥ ಇದೆ, ಅದು ಹಿಂದೆ ನೋಡಿದ್ದೇವೆ. ತಾಸ್ಯ ಸೂರ್ಯೋಹನಃ ಸೋಮಂ ಶ್ರೀಣಂತಿ ಕೃಷ್ಣಃ ಅಂತ ಈ ಮಂತ್ರವನ್ನು ವ್ಯಾಖ್ಯಾನ ಮಾಡುವಾಗ ಖಂಡಾರ್ಥ ನಿರ್ಣಯದಲ್ಲಿ ಪ್ರಶ್ನಯೋಗ್ಯಪ್ಪ ಪ್ರಶ್ನಯೋ ವಾಚಃ, ವೇದಗಳ ಕುರಿತಾಗಿ ಪ್ರಶ್ನೆ ಮಾಡಿ ಮಾಡಿ ನಾವು ತಿಳ್ಕೊಳ್ಬೇಕಾಗ್ತದೆ ಪರಮಾತ್ಮನನ್ನು. ಆದ್ರಿಂದ ಆ ವೇದಗಳಿಗೆ ಕೃಷ್ಣಿ ಅಂತ ಕರೀತಾರೆ. ಕೃಷ್ಣ ಗರ್ಭನೇ ಆ ಪರಮಾತ್ಮ. ಪ್ರಶ್ನೆ ಮಾಡಿ ತಿಳ್ಕೊಳ್ಬೇಕಾಗ್ತದೆ ಅನ್ನೋದಕ್ಕೂ ಇಲ್ಲಿ ಆಪಿ ಅಂತ ಅನ್ನೋದಕ್ಕೂ ಒಂದು ಹೋಲಿಕೆ ಇದೆ, ಒಂದು ಸಂಬಂಧ ಇದೆ. ಕೆಲವು ಸಂಗತಿಗಳನ್ನ ಮೇಲ್ನೋಟಕ್ಕೆ ಸುಲಭವಾಗಿ ಅರ್ಥ ಮಾಡ್ಕೊಂಡು ಬಿಡ್ಬೋದು, ಆದ್ರೆ ಬಹಳ ಆಳವಾಗಿ ಆಲೋಚನೆ ಮಾಡಿ ತಿಳ್ಕೊಳ್ಬೇಕಾಗ್ತದೆ ಇನ್ನು ಕೆಲವು ಸಂಗತಿಗಳನ್ನ. ಅದರಂತೆ ಈ ವೇದಗಳನ್ನು ಕೂಡ ಆಪಿಯಂತೆ ಚೆನ್ನಾಗಿ ಅದನ್ನು ಪಾನ ಮಾಡಬೇಕಾಗ್ತದೆ. ಪಾನ ಮಾಡಿದಾಗಲೇ ಅದರ ಅರ್ಥ ತಿಳಿಯುವಂಥದ್ದು. ಹೀಗೆ ಆ ಪರಮಾತ್ಮ ಕೃಷ್ಣ ಗರ್ಭನಾಗಿದ್ದಾನೆ ಮತ್ತೆ ವೇದಗರ್ಭನೇ ಆಗಿದ್ದಾನೆ. ಎಲ್ಲಾ ವೇದಾಭಿಮಾನಿ ದೇವತೆಯರು ತಮ್ಮ ಅಂತರಾಳದಲ್ಲಿ ಭಗವಂತನನ್ನು ಧರಿಸಿ ಆ ಜಗತ್ತಿಗೆ ಅವನನ್ನು ಪ್ರಕಾಶಪಡಿಸ್ತಾರಲ್ಲ, ಆದ್ರಿಂದ
ಅವರೆಲ್ಲ ಆತನಿಗೆ ತಾಯಂದಿರಿದ್ದಂತೆ. ಅವರವರ ಗಂಡಂದಿರು ಆ ಭಗವಂತನಿಗೆ ತಂದೆ ಇದ್ದಂತೆ ಅಂತ ವೇದಗಳು ವರ್ಣನೆ ಮಾಡಿವೆ. ಇಲ್ಲಿ ಅಗ್ನಿನ್ಯಾ ಗರ್ಭಂ ದಧಿರೆ ಅಂತ ಬಂತಲ್ಲ, ಯಾವ ವೇದಾಭಿಮಾನಿನಿ ದೇವತಾ ಸ್ತ್ರೀಯರು ಅಗ್ನಿಶಬ್ದ ವಾಚನಾದ ಈ ಪರಮಾತ್ಮನನ್ನ ತಮ್ಮ ಗರ್ಭದಲ್ಲಿ ಧರಿಸಿದ್ದಾರೆ. ಅಗ್ನಿ ತುಂಬಾ ಸೂಕ್ಷ್ಮವಾಗಿರ್ತದೆ. ಮೊದಲು ಅದನ್ನ ಚೆನ್ನಾಗಿ ಮಥನ ಮಾಡಿದಾಗ, ಅರಣ್ಯಗಳನ್ನು ಮಥನ ಮಾಡಿದಾಗ ಆ ಅಗ್ನಿ ಹೊರಗೆ ಪ್ರಕಾಶಕ್ಕೆ ಬರ್ತದೆ. ವಾಗ್ವೈ ಮಾತಾ ಪ್ರಾಣಪುತ್ರ ಅಂತ ಐತರೇಯ ಉಪನಿಷತ್ನಲ್ಲಿ ವರ್ಣನೆ ಮಾಡ್ತಾರೆ. ವಾಗಭಿಮಾನಿಯಾದಂತಹ ಸರಸ್ವತಿಯೇ ತಾಯಿ, ಪ್ರಾಣನಾಮಕನಾದ ಪರಮಾತ್ಮನೇ ಅವಳ ಮಗ ಅಂತ. ಬ್ರಹ್ಮಾಣೀಂ ಸರಸ್ವತೀಂ ಮನ್ಯತೆ ಅಸ್ಯಾಹ ಪುತ್ರವಚ್ಚ ದೇವಂ ನಾರಾಯಣಂ ಪ್ರಭುಂ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಬರುವಂತಹ ಮಾತು. ವೇದೈಹಿ ವ್ಯಜ್ಯತೆ ವಿಷ್ಣು ಸಾಚ ವೇದಾಭಿಮಾನಿನೇ. ಪರಮಾತ್ಮ ವ್ಯಕ್ತನಾಗುವುದು ವೇದಗಳಿಂದ. ಅವಳಂತೂ ವೇದಾಭಿಮಾನಿನಿಯೇ ಆಗಿದ್ದಾಳೆ ಸರಸ್ವತಿ ದೇವಿ. ಏಕಸ್ಸು ಪರ್ಣಸ್ಸ ಮುದ್ರಮಾವಿವೇಶ ಇದಂ ಭೂವಿಶ್ವಂ ಭುವನಂ ವಿಚಷ್ಟೆ ತಂ ತಾಕೇನ ಮನಸಾ ಪಶ್ಯಮಂತಿತಸ್ತಂ ಮಾತಾರೇಳ್ಹಿ ಸೌರೇಳ್ಹಿ ಮಾತರಂ ಮತ್ತು ಘರ್ಮ ಸೂಕ್ತ. ಪರಮಾತ್ಮನಿಗೆ ಘರ್ಮ ಸಮಂತ ತ್ರಿವೃತಂ ವ್ಯಾಪತೋ ಅಂತ ಮಂತ್ರದಿಂದ ಅಭಿಷೇಕ ಮಾಡ್ತೀವಲ್ಲ, ಅಲ್ಲಿ ಬರುವ ಮಂತ್ರ ಅದೊಂದು. ತಮ್ ಮಾತಾರೇಳ್ಹಿ, ಆ ತಾಯಿ ಅಂದ್ರೆ ವೇದಾಭಿಮಾನಿ ಅಂತ ದೇವತೆ ಸರಸ್ವತಿ ಆ ಶಿಶುವಾದ ಪರಮಾತ್ಮನನ್ನು ನೋಡಿ ಹಿಗ್ಗುತ್ತಾಳಂತೆ. ಅವನು ಕೂಡ ತಾಯಿಯನ್ನು ನೋಡಿ ಹಿಗ್ಗುತ್ತಾನೆ, ಸಂತೋಷ ಪಡ್ತಾನೆ. ಕುವಿದ್ರಿ ಷಣ್ಯಂತಿ ಭ್ಯಪುನಾನೋ ಗರ್ಭ ಬಾಧಾತ್ ಯಾ ಶುಕ್ರಂ ದೂಹತೆ ಪವಾಹ ಅಂತ ಪವಮಾನ ಸೂಕ್ತದಲ್ಲಿ ಬರುವಂತಹ ಒಂದು ಮಂತ್ರ. ಈ ಸರಸ್ವತಿ ದೇವಿಯ ಒಡಲಿನಲ್ಲಿ ಚತುರ್ಮುಖ ಬ್ರಹ್ಮ ಗರ್ಭವನ್ನು ಇರಿಸಿದ್ದಾನೆ. ಅವಳು ಅಮರತ್ವಕ್ಕೆ ಕಾರಣವಾದಂತಹ ತತ್ವಜ್ಞಾನ ಎಂಬ ಹಾಲನ್ನು ಕೊಡ್ತಾಳೆ ಅಂತ ಆ ಒಂದು ಪವಮಾನ ಸೂಕ್ತದ ಒಂದು ಮಂತ್ರ ಅದನ್ನ ಹೇಳ್ತದೆ. ಇದನ್ಯಾಕೆ ನಾನು ನೆನಪು ಮಾಡ್ಕೊಂಡೆ ಅಂದ್ರೆ, ಏನು ನೋಡಿ, ಈಗ ನಾವು ನೋಡ್ತಾ ಇರೋ ಮಂತ್ರದಲ್ಲೇ ಯಾ ಪೃಥಿವೀಂ ಪಯಸೋದಂತಿ ಶುಕ್ರಾಸ್ಥಾನ ಪಶ್ಯಂ ಸ್ಯೋನಾಭವಂತು ಅಂತ ಬಂದಿದೆ. ನೀರು ಆ ಮಳೆಯಿಂದ ಕೆಳಗೆ ಬಿದ್ದು ಭೂಮಿಯಲ್ಲಿ ತೋಯಿಸ್ತದೆ. ವೇದಾಭಿಮಾನಿ ದೇವತೆಗಳು ಭೂಮಿಯನ್ನು ತೋಯಿಸುವುದು ಅಂದ್ರೆ ಏನು, ಅದು ಮುಂದೆ ಬರುವಂತ ಮಂತ್ರ. ಅದಕ್ಕೆ ಈಗಲೇ ಅರ್ಥ ಹೇಳ್ತಾ ಇದ್ದೇನೆ. ವೇದಾಭಿಮಾನಿ ದೇವತೆಗಳು ಭೂಮಿಯನ್ನು ತೋಯಿಸುವುದಂದ್ರೆ ತಮ್ಮ ಉಪದೇಶದ ಮೂಲಕ ಈ ಜಗತ್ತಿನ ನಿವಾಸಿಗಳನ್ನೆಲ್ಲರನ್ನೂ ಕೂಡ ತೋಯಿಸುವುದು, ಅವರ ಮನಸ್ಸನ್ನ ತೃಪ್ತಪಡಿಸುವುದು ಅಂತ ಅದರ ಅರ್ಥ. ವೇದಾಭಿಮಾನಿ ದೇವತೆ ಸ್ತ್ರೀ ಅವಳು ಯಾ ಪೃಥ್ವಿ ಪಯಸಾ ಉಂದಂತೆ. ಪಯಸ್ ಅಂದ್ರೆ ಇದೇ ಸ್ವಾರಸ್ಯಕರವಾದ ಸಂಗತಿ. ಇಂಥ ಸ್ವಾರಸ್ಯಗಳನ್ನು ಸಂಸ್ಕೃತದಲ್ಲಿ ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯ. ಪಯಸ್ ಅಂದ್ರೆ ನೀರು, ಅದು ನೀರಿಗೆ ಸಂಬಂಧಪಟ್ಟಂತೆ. ಆಪಹ ಅಂದ್ರೆ ನೀರು ಅಂತ ಅರ್ಥ ಇಟ್ಕೊಂಡಾಗ ಅದು ಮೋಡದಿಂದ ಬಂದು ಬೀಳುವಾಗ ಪಯಹ ಅಂದ್ರೆ ನೀರು. ವೇದಾಭಿಮಾನಿ ದೇವತೆಗಳನ್ನ ಸ್ತ್ರೀಯರು ಅಂತ ನಾವು ಇನ್ನೊಂದು ಅರ್ಥ ನೋಡ್ಕೊಂಡಾಗ ಅಲ್ಲಿ ಪಯಹ ಅಂದ್ರೆ ಹಾಲು. ತಾಯಿ ಒಬ್ಬಳು ಒಂದು ಹಸು ಮತ್ತೊಬ್ಬ ತಾಯಿ ತನ್ನ ಮಕ್ಕಳಿಗೆ ಹಾಲು ಉಣಿಸುವಂತೆ ಯಾ ಶುಕ್ರಂದು ಹತೆ ಪಯಾಹ, ಅಮರತ್ವಕ್ಕೆ ಕಾರಣವಾದಂತ ಪಯಹ ಹಾಲನ್ನ ಆ ಸರಸ್ವತಿ ದೇವಿ ಕೊಡ್ತಾಳೆ. ಅದನ್ನೇ ಇಲ್ಲಿ ಯಾ ಪೃಥಿವೀಂ ಪಯಸೋದಂತಿ ಬರೇ ವೇದಾಭಿಮಾನಿಯಾದಂತಹ ಸರಸ್ವತಿ ಮಾತ್ರ ಅಲ್ಲ, ವೇದಾಭಿಮಾನಿಯಾದಂತಹ ಲಕ್ಷ್ಮೀದೇವಿ ಮೊದಲಿದ್ದಾಳೆ. ಅದಾದ ಬಳಿಕ ಸರಸ್ವತಿ ಭಾರತೀಯರಿದ್ದಾರೆ, ಸುಪರ್ಣಿ, ವಾರುಣಿ ಮತ್ತೆ ಪಾರ್ವತಿಯರಿದ್ದಾರೆ, ಶಚಿ ದೇವಿ ಇದ್ದಾಳೆ. ಅವರೆಲ್ಲರೂ ಕೂಡ ವೇದಾಭಿಮಾನಿ ದೇವತೆಯರು ಹಾಗೇ ಇದ್ದಾರೆ. ವೇದಾಭಿಮಾನಿನಿ ಲಕ್ಷ್ಮಿ ಮೊದಲು. ಸರ್ವ ವೇದಾಭಿಮಾನಿ ಸ್ತ್ರೀಯರು ಕೂಡ ಅನೇಕ ಜನ ಇದ್ದಾರೆ. ಶಚಿ, ಸ್ವಾಹ ಮೊದಲಾದವರೆಲ್ಲ. ನಾಮಾಭಿಮಾನಿಯಾದಂತಹ ಉಷಾ ಇದ್ದಾಳೆ. ಇದನ್ನೆಲ್ಲ ಚಾಂದೋಗ್ಯ ಉಪನಿಷತ್ತನ್ನು ನೋಡಿದ್ದೇವೆ. ಇಂಥ ಅನೇಕ ಜನ ದೇವತಾ ಸ್ತ್ರೀಯರಿದ್ದಾರೆ. ಅವರೆಲ್ಲ ಪಯಸ ತಮ್ಮ ತತ್ವಜ್ಞಾನವೆಂಬ ಹಾಲಿನಿಂದ ಈ ಜಗತ್ತಿನ
ಎಲ್ಲ ಜನರ ಮನಸ್ಸನ್ನ ಒದ್ದೆ ಮಾಡ್ತಾರೆ, ಅಂದ್ರೆ ತೃಪ್ತವನ್ನಾಗಿ ಮಾಡ್ತಾರೆ. ಮುಂದೆ ಚೆನ್ನಾಗಿ ಒದ್ದೆ ಮಾಡ್ತಾರೆ ಅಂತ ತುಂಬಾ ಸುಂದರವಾದಂತಹ ಒಂದು ಶಬ್ದ ಅದು. ಭಾಗವತವೇ 5ನೇ ಸ್ಕಂದ 7ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಪರೋರಜಾ ಸವಿತರ್ಜಾತ ವೇದ ವೇದಸ್ಯ ಗರ್ಭೋ ಮನಸೇದಂ ಜಜಾನ ಅಂತ ವರ್ಣನೆ ಮಾಡಿದೆ. ಅದು ಆ ಪರಮಾತ್ಮ ಪರೋರಜಾಹ ದೋಷರಹಿತ, ಸವಿತಃ ಸೃಷ್ಟಿಕರ್ತ, ಜಾತವೇದ ಸರ್ವಜ್ಞ, ವೇದಸ್ಯ ಗರ್ಭ ವೇದಮಾತೆಯ ಗರ್ಭದಲ್ಲಿ ಉದಿಸಿರುವಂಥವನು ನೀನು ಈ ಜಗತ್ತನ್ನು ಸೃಷ್ಟಿಸಿದ್ದಿ ಅಂತ ಆ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಆ ಪರಮಾತ್ಮನನ್ನ ತ್ರಯೀ ಸುತ, ತ್ರಯೀ ಅಂದ್ರೆ ಋಕ್ ಯಜುಸ್ ಸಾಮ ಅನ್ನುವಂಥ 3 ವೇದಗಳು, ಅವುಗಳ ಮಗ ಅಂತ ವರ್ಣನೆ ಮಾಡ್ತಾರೆ. ಯಾಕೆಂದ್ರೆ ತ್ರಯೀ ಈಡ್ಯತ್ವ ತ್ರಯೀ ಸುತಃ, ಅವನು ಈ ತ್ರಯೀಗಳಿಂದ ಅಂದ್ರೆ ವೇದಗಳಿಂದ ಈಡ್ಯನಾಗಿದ್ದಾನೆ, ಸ್ತುಪ್ತನಾಗಿದ್ದಾನೆ. ಆದ್ರಿಂದ ಆತನನ್ನ ತ್ರಯೀ ಸುತ ಅಂತ ವರ್ಣನೆ ಮಾಡ್ತಾರೆ. ಮಹಾಭಾರತದಲ್ಲೇ ಶಾಂತಿ ಪರ್ವದಲ್ಲಿ 141ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಮಾತು, ಕೃಷ್ಣರಿತ್ಯುಚ್ಯತೆ ಚನ್ನಂ ವೇದ ಆಪಳಮೃತಂ ತಥಾ ಮಮೈತಾನಿ ಸದಾ ಗರ್ಭಂ ಕೃಷ್ಣಗರ್ಭಸ್ತದೋಹ್ಯಹಂ. ಅನ್ನ, ವೇದ, ನೀರು, ಅಮೃತ ಇದಿಷ್ಟಕ್ಕೂ ಕೂಡ ಕೃಷ್ಣಗರ್ಭ ಅಂತ ಹೇಳ್ತಾರೆ. ಈಗ ನೋಡಿ, ಇಲ್ಲೂ ಕೂಡ ಆಪಹ ಅಂತ ಶಬ್ದ ಬಂದಿದೆ. ಇವೆಲ್ಲಾ ಶಬ್ದಗಳಿಗೂ ಕೂಡ ಒಂದು ಸಂಬಂಧ ಇದೆ. ವೇದ, ಆಪಹ, ಅಮೃತಂ ಇವೆಲ್ಲ, ಹಾಗೆ ಅನ್ನ, ಇವೆಲ್ಲವೂ ಕೂಡ ಅತ್ಯಂತ ಘನಿಷ್ಠವಾದಂತಹ ಸಂಬಂಧವುಳ್ಳವುಗಳು. ಆದ್ರಿಂದ ಅಗ್ನಿನ್ಯಾ ಗರ್ಭಂ ದಧಿರೆ ಅಂದ್ರೆ ತಮ್ಮ ಗರ್ಭದಲ್ಲಿ ಪರಮಾತ್ಮನನ್ನ ಈ ವೇದಾಭಿಮಾನಿ ದೇವತೆಯರು ಧರಿಸಿದ್ದಾರೆ ಅಂತ ಅರ್ಥ. ಪುರುಷ ದೇವತೆಗಳಿಗೆ ನಾವು ಇದನ್ನು ಹೇಳುವಾಗ ನಿಮ್ಮೊಳಗೆ ಪರಮಾತ್ಮ ಅಂತರ್ಗತನಾಗಿದ್ದಾನೆ ಅಂತ ಅರ್ಥ ಹೇಳಬೇಕಾಗ್ತದೆ. ಆದರೆ ಸ್ತ್ರೀ ದೇವತೆಗಳಿಗೆ ಸಂಬಂಧಪಟ್ಟಂತೆ ಇದನ್ನು ವಿಚಾರ ಮಾಡಿದರೆ ನೇರವಾಗಿ ಅವರೊಳಗೆ ಪರಮಾತ್ಮ ಅವ್ರ ಗರ್ಭದಲ್ಲೇ ಇದ್ದಾನೆ, ತಾಯಿಯ ಗರ್ಭದಲ್ಲಿ ಶಿಶುವೊಂದು ಇರುವಂತೆಯೇ ಇದ್ದಾನೆ ಅಂತ ನೇರವಾಗಿ ನಾವು ಅರ್ಥ ಹೇಳ್ಬೋದು. ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ ಸತ್ಯಾನತೆ ಅವಪಶ್ಯಂ ಜನಾನಾಂ ಅಂತ ಮುಂದಿನ ಮಂತ್ರ. ಈ ವೇದಗಳ ರಾಜನಾದಂಥ ಭಗವಂತ ಜನರ ನಡುವೆಲ್ಲ ಓಡಾಡ್ತಾನಂತೆ. ಹೇಗಂದ್ರೆ ಸತ್ಯಾನತೆ ಅವಪಶ್ಯನ್, ಜನರು ಯಾವ ಪುಣ್ಯ ಯಾವ ಪಾಪ ಇತ್ಯಾದಿಗಳನ್ನು ಮಾಡ್ತಾರೆ ಅಂತ ನಿರೀಕ್ಷೆ ಒಂದು ಸರ್ವೇಕ್ಷಣೆ ಮಾಡ್ತಾ ಅವನು ಓಡಾಡ್ತಾನೆ. ವೇದಗಳ ರಾಜ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಛಂದಸಾಂ ಋಷಭೋ ವಿಶ್ವರೂಪ, ತೈತ್ರಿಯ ಉಪನಿಷತ್ನಲ್ಲಿ ಅವನು ವೇದಗಳ ಋಷಭ ಅಂತ ಹೇಳ್ತಾರೆ, ವೇದಗಳ ಅಧಿಪತಿ. ಇಲ್ಲೂ ಕೂಡ ರಾಜ ಅಂತ ಹೇಳೋದ್ರಲ್ಲೂ ಆ ವೇದಗಳ ಅಧಿಪತಿ ಆದ ಪರಮಾತ್ಮ. ನಾನಿಷ್ಟು ವೇದಗಳನ್ನೆಲ್ಲ ವಿಭಾಗ ಮಾಡಿ ಜಗತ್ತಿಗೆ ಕೊಟ್ಟಿದ್ದೇನೆ, ಅನೇಕ ಶಾಸ್ತ್ರಗಳನ್ನು ಕೂಡ ಕೊಟ್ಟಿದ್ದೇನೆ. ಆ ಶಾಸ್ತ್ರ, ನಾನು ವೇದಶಾಸ್ತ್ರಗಳಲ್ಲಿ ಏನೋ ಒಂದು ಆದೇಶವನ್ನು ಮಾಡಿದ್ದೇನೆ, ಅದಕ್ಕೆ ತಕ್ಕಂತೆ ಪುಣ್ಯವನ್ನು ಮಾಡಿ ಪಾಪವನ್ನು ಬಿಟ್ಟು ಜನ ಸರಿಯಾಗಿ ಬದುಕ್ತಾ ಇದ್ದಾರೋ ಇಲ್ಲೋ ಅಂತ ಅನ್ನೋದನ್ನ ಅವನು ನೋಡ್ತಾ ಇರ್ತಾನೆ. ಇದು ಯಾಸಾಂ, ಯಾವ ಆ ವೇದಗಳ ರಾಜನಾದ ಭಗವಂತ ಎಲ್ಲ ಕಡೆ ಓಡಾಡ್ತಾನೆ ಅಂತ ಅನ್ನೋದನ್ನು ವರ್ಣನೆ ಮಾಡುವಂತ ಭಾಗ. ಮಧುಶ್ಚುತಃ ಶುಚಯ, ಇದು ಮುಂದಿನ ಮಂತ್ರ. ಶುಚಿ ಅನ್ನೋದಕ್ಕೆ ನಮ್ಗೆ ಅರ್ಥ ಗೊತ್ತಿದೆ, ಪಾವಕ ಅನ್ನೋದಕ್ಕೂ ಅರ್ಥ ಗೊತ್ತಿದೆ, ಶಂಸ್ಯೋನಾಭವಂತ ಅನ್ನೋದು ಅರ್ಥವೂ ಗೊತ್ತಿದೆ. ಮಧುಶ್ಚುತಃ ಇದು ನಾವು ಗಮನಿಸಬೇಕಾದಂತ ಒಂದು ಶಬ್ದ. ಉಳಿದೆಲ್ಲ ಕಡೆ ಮಧು ಅಂತಂದ್ರೆ ಜಲಾಭಿಮಾನ ದೇವತೆಗಳು ಅಮೃತವನ್ನು ಸುರಿಸ್ತಾರೆ ಅಂತ ನಾವು ಹೀಗೆಲ್ಲ ಅರ್ಥ ನೋಡಿದ್ವಿ, ಸುಖದಾಯಕರು ಅಂತ ಹೀಗೆಲ್ಲ ಅರ್ಥ ನೋಡಿದ್ವಿ. ಈ ಆತಃ ಅಂದ್ರೆ ವೇದಗಳು ಅಂತ ನಾವು ಅರ್ಥ ನೋಡಿದಾಗ ನನಗೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುವಂತಹ ಒಂದು ಶ್ಲೋಕ ನೆನಪಾಗ್ತದೆ. ಬ್ರಹ್ಮವೃಕ್ಷೋ ರಕ್ಷಮಾಣೋ ಮಧು ಹೇಮಚ ವರ್ಷತಿ ಅರಕ್ಷಮಾಣ ಸತತಂ ಅಶ್ರು ಪಾಪಂಚ ವರ್ಷತಿ ಅಂತ. ಈ ವೇದ ಅನ್ನೋದು ದೊಡ್ಡ ವೃಕ್ಷ ಇದ್ದಂತೆ. ಇದನ್ನು ನಾವು ರಕ್ಷಿಸಿದ್ರೆ, ಈ ವೃಕ್ಷಕ್ಕೆ ಏನು ಧಕ್ಕೆ ಆಗದಂತೆ ನಾವು ರಕ್ಷಿಸಿದ್ರೆ, ಅದು ಮಧು ಅಂದ್ರೆ ಜೇನುತುಪ್ಪವನ್ನ, ಹೇಮ ಅಂದ್ರೆ ಬಂಗಾರವನ್ನ ನಮಗೆ ಸುರಿಸ್ತದೆ, ಮಳೆಯಂತೂ ಸುರಿಸ್ತದೆ. ಅರಕ್ಷಮಾಣ, ನಾವು ವೇದದಿಂದ ವೃಕ್ಷವನ್ನು ರಕ್ಷಣೆ ಮಾಡದೆ ಹೋದ್ರೆ
ಅಶ್ರು ಪಾಪಂಚ ವರ್ಷ, ಅದು ಕಣ್ಣೀರು ಹಾಕ್ತದೆ ವೇದ. ತಾನು ಕಣ್ಣೀರು ಹಾಕ್ತದೆ, ತನಗಿಂತ ದುಸ್ಥಿತಿ ಬಂತಲ್ಲ ಅಂತ, ಎಂಥ ನೀಚರ ಕೈ ಸಿಕ್ಕಿ ಬಿದ್ದಿದ್ದೇನೆ, ಇವ್ರ್ಯಾರು ನಮ್ಮನ್ನು ರಕ್ಷಿಸ್ತಾ ಇಲ್ಲ ಅಂತ ಅವು ಕಣ್ಣೀರು ತಾನು ಹಾಕ್ತದೆ, ಅಥವಾ ನಮಗೆ ಕಣ್ಣೀರು ಹಾಕುವಂತೆ ಮಾಡ್ತದೆ ಒಂದು ಕಾಲದಲ್ಲಿ. ಮತ್ತೆ ಪಾಪಂಚ, ದೊಡ್ಡ ಪಾಪದ ಮೂಟೆ ಕೂಡ ನಮ್ಮ ಬೆನ್ನು ಹತ್ತುವಂತೆ ಮಾಡ್ತದೆ. ಹಾಗೆ ಮಹಾಭಾರತದಲ್ಲಿ ವೇದಗಳನ್ನ ಜೇನುತುಪ್ಪವನ್ನು ಸುರಿಸುವಂಥವು ಅಂತ ವರ್ಣನೆ ಮಾಡಿದ್ದಾರೆ. ಜೇನುತುಪ್ಪವನ್ನು ಸುರಿಸುವುದು ಏನು? ಜೇನು ಅಂದ್ರೆ ಸುಖದ ಸಂಕೇತ ಅದು. ಹಾಗೆ ಇಲ್ಲೂ ಕೂಡ ಆ ವೇದಗಳನ್ನ ಮಧುಶ್ಚಿತ ಅಂದ್ರೆ ಸುಖವನ್ನು ಕೊಡುವಂಥವು. ಅವುಗಳ ರಕ್ಷಣೆ ನಾವು ವೇದವನ್ನು ರಕ್ಷಣೆ ನಾವು ಮಾಡಿದ್ರೆ ಆ ವೇದಗಳು ನಮಗೆ ಬಂಗಾರದ ಜೇನಿನ ಹಾಲಿನ ಮಳೆಗರಿತವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಯಾಸಾಂ ದೇವಾ ದ್ವಿಕೃಣ್ಣಂತಿ ಭಕ್ಷಂ ಯಾ ಅಂತರಿಕ್ಷೇ ಬಹುಧಾ ಭವಂತಿ ಅಂತ ಮುಂದಿನ ಮಂತ್ರ. ಈ ವೇದಗಳನ್ನ ದೇವತೆಗಳು ಭಕ್ಷ್ಯವನ್ನಾಗಿ ಮಾಡ್ಕೋತಾರೆ ಅಂತ ಅಲ್ಲಿ ಬಂದಿದೆ ನೋಡಿ. ವೇದಗಳನ್ನ ದೇವತೆಗಳು ಭಕ್ಷ್ಯವನ್ನಾಗಿ ಮಾಡ್ಕೋತಾರೆ ಅನ್ನೋ ಮಂತ್ರ, ಅನ್ನೋ ಮಾತು ಈ ಛಾಂದೋಗ್ಯ ಉಪನಿಷತ್ನಲ್ಲೇ ಈ 3ನೇ ಅಧ್ಯಾಯದಲ್ಲಿ ಈಗ ತಾನೇ ನಾವು ನೋಡಿದ್ದೇವೆ. ವೇದವಾಚಃ ಸುರೈಷ್ಪೇಯಾಹ ಭೋಗ್ಯತ್ವಾತ್ ಆಪೀಡಿತಾಹ. ವೇದವಾಕ್ಯಗಳನ್ನ ದೇವತೆಗಳು ಕುಡಿತಾರೆ. ಆದ್ರಿಂದಲೇ ಆಪೀಯಂತೆ ಸುರೈಹಿ ಇತಿ ಆಪಹ. ಚೆನ್ನಾಗಿ ವೇದವಾಕ್ಯಗಳನ್ನು ಅವರು ತಿನ್ನುವುದರಿಂದ, ಪಾನ ಮಾಡುವುದರಿಂದ, ಒಟ್ಟಾರೆ ಭೋಗಿಸುವುದರಿಂದ ಅದಕ್ಕೆ ಆಪಹ ಅಂತ ಹೆಸರು. ಯಾಸಾಂ ದೇವಾ ದ್ವಿಕೃಣ್ಣಂತಿ ಭಕ್ಷಂ ಯಾಸಾಂ, ಯಾವ ವೇದಗಳ ರಹಸ್ಯಾರ್ಥವನ್ನ ದೇವಾಹ ದ್ವಿಕೃಣ್ಣಂತಿ, ಆ ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳು ಭಕ್ಷಣ ಮಾಡ್ತಾರೆ. ನಾವು ಕನ್ನಡದಲ್ಲಿ ಹಾಡು ಕೇಳಿರ್ತೇವಲ್ಲ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ತುಪ್ಪವ ಹಾಕಿರೋ ಅಂತ ಹೇಳಿ. ರಾಮ ಎಂಬ ನಾಮ, ಕೃಷ್ಣ ಎಂಬ ನಾಮ ಅಷ್ಟು ಸವಿಯಾದದ್ದು, ಅಂಥ ಸುಖವನ್ನು ಮನುಷ್ಯನಿಗೆ ಕೊಡುವಂಥದ್ದು. ಹಾಗೆ ಅವರು ಕೂಡ ಈ ವೇದಗಳ ಮಥನ ಮಾಡಿ ಆ ವೇದಗಳ ಮೂಲಕ ಬಂದ ಅರ್ಥವನ್ನ ಪಾನ ಮಾಡ್ತಾರೆ, ಅದನ್ನು ತಿಂತಾರೆ. ಯಾ ಅಂತರಿಕ್ಷೇದ ಹುದಾ ಭವಂತಿ. ಹೀಗೆ ಯಾಸಾಂ ದೇವ ದ್ವಿಕೃಣ್ಣಂತಿ ಭಕ್ಷಂ ಅಂತನೋ ಈ ಸಂಹಿತಾದ ಮಾತಿಗೆ, ಇದು ಸಂಹಿತಾದ ಮಾತಿಗೆ ಛಾಂದೋಗ್ಯ ಉಪನಿಷತ್ತು ಸಂವಾದಿಯಾಗಿದೆ. ಯಾ ಅಂತರಿಕ್ಷೇ ಬಹುಧಾ ಭವಂತಿ. ಈ ವೇದಗಳು ಅಂತರಿಕ್ಷದಲ್ಲಿ ಚೆನ್ನಾಗಿ ಸಂಚಾರ ಮಾಡ್ತವೆ. ವೇದಗಳು ಅಂತರಿಕ್ಷದಲ್ಲಿ ಸಂಚಾರ ಮಾಡುವುದು ಏನರ್ಥ? ಅಂತರಿಕ್ಷ ಅಂತಂದ್ರೆ ಆಕಾಶ, ಆಕಾಶದ ಮೂಲಕವೇ ವೇದಗಳು ನಮಗೆ ಬರಬೇಕು. ಇದು ಒಂದು ಅರ್ಥ ನಮ್ಗೆ ಗೊತ್ತಿದ್ದೇ ಇದೆ. ಐತರೇಯ ಉಪನಿಷತ್ನಲ್ಲಿ ಆ ತತ್ವಾಭಿಮಾನ ದೇವತೆಗಳ ಕಾರ್ಯಭಾರವನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಅದು. ಮನಸಾ ಸೃಷ್ಟಾಹ ಆಪಶ್ಚ ವರುಣಶ್ಚ ಆಪೋಹಾಸ್ಮೇ ಶ್ರದ್ಧಾಂ ಸನ್ನವಂತೆ ಪುಣ್ಯಾಯ ಕರ್ಮಣೆ ಅಂತೇನೋ ಒಂದು ವೇದವಾಕ್ಯ ಇದೆ. ಅಲ್ಲಿ ಈ ಎಲ್ಲ ದೇವತೆಗಳು ಕೂಡ, ಬ್ರಹ್ಮರುದ್ರ ಮೊದಲಾದ ಎಲ್ಲ ದೇವತೆಗಳು ಅಪಶಬ್ದವಾಚ್ಯರಾಗಿದ್ದಾರೆ. ಅವರೆಲ್ಲರೂ ನಮಗೆ ಪುಣ್ಯಕರ್ಮ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ಕೊಡ್ತಾರೆ ಅಂತ ಹೇಳೋ ಪ್ರಸಂಗ ಏನಿದೆಯಲ್ಲ, ಅಲ್ಲಿಯೇ ಈ ಅಂತರಿಕ್ಷಾಭಿಮಾನಿ ಅಂತ ಗಣೇಶ ಜೀವರ ಸುಖಕ್ಕಾಗಿ ಅವರಿಗೆ ಕರ್ಮ ಸಾಮರ್ಥ್ಯವನ್ನು ಕೊಡ್ತಾನೆ, ಧ್ವನಿಗಳನ್ನು ಸೃಷ್ಟಿ ಮಾಡ್ತಾನೆ ಆಕಾಶದಲ್ಲಿ. ಆ ವೇದಗಳಿಗೆ ಒಂದು ಪ್ರವೃತ್ತಿಯನ್ನು ಮಾಡ್ತಾನಂತೆ. ವೇದಗಳು ನಮಗೆ ಧ್ವನಿಗಳ ಮೂಲಕವೇ ಕೇಳಿ ಬರಬೇಕು. ಆಕಾಶದಲ್ಲಿ ಎಲ್ಲ ಕಡೆ ವರ್ಣಗಳು ವ್ಯಾಪ್ತ ಆಗಿರಬಹುದು, ಕೇಳಿಸ್ಬೇಕಲ್ಲ ನಮಗೆ. ಕೇಳಿಸಲಿಕ್ಕೆ ಬೇಕಾದ ಕಾರ್ಯವನ್ನು ಮಾಡಿಕೊಡುವವನು ವಿಘ್ನೇಶ. ಶ್ರವಣ ರೂಪವಾದ ಕರ್ಮವನ್ನ ನಮ್ಮ ಕಡೆಯಿಂದ ಮಾಡಿಸುವವನು, ವೇದ ಶ್ರವಣವನ್ನು ಮಾಡಿಸುವಂತವನು. ಯಾಕಂದ್ರೆ ಆ ಧ್ವನಿಗಳೆಲ್ಲ ಹುಟ್ಟಬೇಕಾದದ್ದು ಆಕಾಶದಲ್ಲಿಯೇ. ಜೀವಾನಾಂ ಶ್ರುತಿಚಾರದಂ, ಶ್ರುತಿಯ ಸಂಚಾರ, ವೇದದ ಸಂಚಾರ ಆಕಾಶದಲ್ಲಿ ಆಗಿ ಅದು ನಮ್ಮ ಕಿವಿಗೆ ಬಂದು ಮುಟ್ಲಿಕ್ಕೆ ಈ ಅಂತರಿಕ್ಷಾಭಿಮಾನಿ ಆದಂತಹ ವಿಘ್ನೇಶನ ಸಹಕಾರವೇ ಬೇಕು. ಯಾ ಅಂತರಿಕ್ಷೇ ಭೋಗ ಭವಂತಿ. ಅಂತರಿಕ್ಷದಲ್ಲಿ ಅನೇಕ ಪ್ರಕಾರವಾಗಿ ವೇದಗಳು ಸಂಚಾರ ಮಾಡ್ತಾನೆ ಇವೆ ಅಂತ ಇಲ್ಲಿ ಈ ಹಿರಣ್ಯವರ್ಣ ಅನ್ನೋದ್ರಲ್ಲಿ ಯಾ ಅಂತರಿಕ್ಷ ಅಂದ್ರೆ ಅಂತರಿಕ್ಷಾಭಿಮಾನಿ ಅಂತ ಗಣೇಶನಲ್ಲಿ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾ ಇವೆ. ಅವು ನಮ್ಮನ್ನ ಆತ ಕಿವಿಗೆ ತಂದು ಮುಟ್ಟಿಸ್ತಾನೆ ಅಂತ ಮುಂದಿನ ಅರ್ಥ.
ಈ ಛಾಂದೋಗ್ಯ ಉಪನಿಷತ್ನಲ್ಲೇ ಇದೇ ಮಧುವಿದ್ಯೆಯನ್ನು ವರ್ಣನೆ ಮಾಡುವಂತ ಪ್ರಸಂಗದಲ್ಲೇ 3ನೇ ಅಧ್ಯಾಯದಲ್ಲೇ ಅಸೌವ ಆದಿತ್ಯೋ ದೇವಮಧು ತಸ್ಯ ಗೌದೇವ ಚಿರಶ್ಚೀನ ವಂಶಃ ಅಂತರಿಕ್ಷಮಪೂಪಃ ಅಂತ ಮುಖ್ಯ ಪ್ರಾಣನನ್ನ ಅಂತರಿಕ್ಷ ಅಂತ ಹೇಳ್ತಾರಲ್ಲ, ಮೊದಲನೇ ಮಂತ್ರವೇ 3ನೇ ಅಧ್ಯಾಯದ ಮೊದಲನೇ ಮಂತ್ರವೇ ಅದು. ಅವನಿಗೆ ಅಂತರಿಕ್ಷ ಅಂತ ಯಾಕೆ ಹೆಸರು ಮುಖ್ಯ ಪ್ರಾಣನಿಗೆ ಅಂದ್ರೆ, ಸ್ವಾಂತಹ ಸಮ್ಯಕ್ ಹರೀಕ್ಷಣಾತ್, ತನ್ನೊಳಗೆ ಯಾವತ್ತೂ ಭಗವಂತನನ್ನು ಚೆನ್ನಾಗಿ ನೋಡುವುದರಿಂದ ಅವನಿಗೆ ಅಂತರಿಕ್ಷ ಅಂತ ಹೆಸರು. ಭಗವಂತನು ಕೂಡ ಅಂತರಿಕ್ಷನೇ. ಅವನು ತನ್ನೊಳಗೆ ಎಲ್ಲವನ್ನೂ ನೋಡ್ತಾ ಇದ್ದಾನೆ, ಜಗತ್ತನ್ನು ಅವನು ತನ್ನೊಳಗೆ ನೋಡ್ತಾ ಇದ್ದಾನೆ. ಆದ್ದರಿಂದ ಅಂತರಿಕ್ಷ ಶಬ್ದವಾಚ್ಯರಾದವರು ಮುಖ್ಯ ಪ್ರಾಣನೂ ಹೌದು, ಪರಮಾತ್ಮನೂ ಹೌದು. ಅಂತರಿಕ್ಷೇ ಇವರಿಬ್ಬರಲ್ಲಿ ಅಂದ್ರೆ ಇವರಿಬ್ಬರನ್ನ ಹೇಳುವುದಕ್ಕಾಗಿ ಯಾ ಅಂತರಿಕ್ಷೇ ಬಹುಧಾ ಭವಂತಿ ಅನೇಕ ನಾಮಗಳಿಂದ ಮುಖ್ಯ ಪ್ರಾಣದ ಮಹಿಮೆಯನ್ನ ಮತ್ತು ಪರಮಾತ್ಮನ ಮಹಿಮೆಯನ್ನ, ಅಂತರಿಕ್ಷ ಶುದ್ಧವಾಚನಾದ ಮುಖ್ಯ ಪ್ರಾಣನ ಮತ್ತು ಪರಮಾತ್ಮನ ಮಹಿಮೆಯನ್ನ ಈ ವೇದವಾಣಿಗಳು ಹೇಳ್ತವೆ. ಬಹುಧಾ ಅಂದ್ರೆ ಅನೇಕ ರೀತಿಯಾಗಿ ಅಂತ ಅರ್ಥ. ಯಾ ಪೃಥ್ವಿನ್ ಪಯಸೋದಂತಿ, ಪಯಸ ಅಂದ್ರೆ ಹಾಲಿನಿಂದ ಅಂತ ಅರ್ಥ. ಹೀಗೊಂದು ಅರ್ಥ ಇಟ್ಕೋಬಹುದು ಅನ್ನೋ ಅರ್ಥವನ್ನ ನಾನು ಹಿಂದೆ ಹೇಳಾಯಿತು. ಶಿವೇನ ಚಕ್ಷುಷಾ ಪಶ್ಯತಾಪಃ, ನೀವು ವೇದಾಭಿಮಾನ ದೇವತೆಯರು ಲಕ್ಷ್ಮೀದೇವಿಯೇ. ಇಲ್ಲಿವರೆಗೆ ಪರಮಾತ್ಮನ ಚತುರ್ಮುಖ ಮುಖ್ಯ ಪ್ರಾಣರ ವರುಣಾದ ಜಲಾಭಿಮಾನಿ ದೇವತೆಗಳ ಬಗ್ಗೆ ಎಲ್ಲ ಬಂದಾಯಿತು. ಇಲ್ಲಿ ಲಕ್ಷ್ಮೀದೇವಿಯನ್ನು ಕುರಿತು ನಾವು ಕೇಳಬೇಕಾದ್ದು. ಶಿವೇನ ಚಕ್ಷುಷ, ಒಂದು ನಿನ್ನ ಕೃಪಾದೃಷ್ಟಿಯಿಂದ ನನ್ನನ್ನು ನೋಡು, ನನ್ನ ಮುಟ್ಟು, ನೀನು ಮುಟ್ಟಿ ನನ್ನ ಸಂತೈಸು. ಸರ್ವಾಂಗ್ ಅಗ್ನಿಂ ಅಪ್ಸು ಶರಃ, ಅಪ್ಸು ಅಂದ್ರೆ ನೀರಿನಲ್ಲಿ, ಒಂದು ವೇದದಲ್ಲಿ ಈಗ ನಾವು ನೋಡ್ತಾ ಇರುವ ಅರ್ಥ. ಆ ವೇದದ ಒಳಗೆ ಈ ಅಗ್ನಿ ಶಬ್ದವಾಚ್ಯನಾದ ಪರಮಾತ್ಮನ ರೂಪಗಳು ಹುದುಗಿವೆ. ತಾ ಹುವೆ, ವೇದಗಳನ್ನೆಲ್ಲ ಓದಿ ನಾನೀಗ ವ್ಯಾಖ್ಯಾನ ಮಾಡ್ತಾ ಇದ್ದೇನೆ, ವೇದಗಳನ್ನ ಯಜ್ಞ ಮಾಡ್ತಾ ಇದ್ದೇನೆ. ಅಲ್ಲಿ ಎಲ್ಲಾ ಕಡೆ ಆ ವೇದಗಳಲ್ಲಿ ಅಪ್ಸು, ವೇದಗಳಲ್ಲಿ ಶತಃ ಹುದುಗಿರುವ ಅಗ್ನೀನ್, ಆ ಅಗ್ನಿಶಬ್ದವಾಚನಾದ ಪರಮಾತ್ಮನ ರೂಪಗಳನ್ನ ಹುವೆ, ನೀವೆಲ್ಲ ಇಲ್ಲಿ ಬನ್ನಿ ಅಂತ ಕೇಳ್ತಾ ಇದ್ದೇನೆ ನಾನು. ನೀರಿನಲ್ಲಿರುವ ಅಗ್ನಿಶಬ್ದವಾಚ್ಯವಾದಂತಹ ಪರಮಾತ್ಮನ ರೂಪಗಳು ಯಾವುದದು? ಅದನ್ನ ಛಾಂದೋಗ್ಯ ಉಪನಿಷತ್ತು ಮತ್ತು ಉಪನಿಷತ್ತು ಭಾಷ್ಯಗಳನ್ನು ವರ್ಣನೆ ಮಾಡಿವೆ. ಭಾಷ್ಯ ಅದನ್ನು ಹೆಚ್ಚು ವ್ಯಕ್ತವಾಗಿ ಹೇಳಿವೆ. ವೇದವಾಚ ಸುರೈಃಪೇಯ ಅನ್ನುವುದನ್ನು ವರ್ಣನೆ ಮಾಡಿದ ಬಳಿಕನೇ ಋಕ್ಪ್ರೋಕ್ತಃ, ಋಗ್ವೇದದಲ್ಲಿ ಕೆಂಬಣ್ಣದ ವಾಸುದೇವ ಪ್ರತಿಪಾದ್ಯನಾಗಿದ್ದಾನೆ. ಋಗ್ವೇದ ಪ್ರತಿಪಾದ್ಯ ಅವನು. ಸಂಕರ್ಷಣ ಶುಕ್ಲವರ್ಣ ಯಜುರ್ವೇದೋದಿತ ಪ್ರಭು, ಬಿಳಿಯ ಬಣ್ಣದ ಸಂಕರ್ಷಣ ಯಜುರ್ವೇದದಿಂದ ಪ್ರತಿಪಾದ್ಯನಾಗಿದ್ದಾನೆ. ಪ್ರದ್ಯುಮ್ನ ಶ್ಯಾಮವರ್ಣಸ್ತು ಸಾಮವೇದೋದಿತ ಪ್ರಭು, ಶ್ಯಾಮವರ್ಣದ ಪ್ರದ್ಯುಮ್ನ ಸಾಮವೇದದಿಂದ ಪ್ರತಿಪಾದ್ಯನಾಗಿದ್ದಾನೆ. ಅನಿರುದ್ಧ ಸುನೀಲಶ್ಚ ಇತಿಹಾಸ ಪುರಾಣಯೋ, ಅತ್ಯಂತ ನೀಲ ಬಣ್ಣವುಳ್ಳಂತಹ ಅನಿರುದ್ಧ ಇತಿಹಾಸ ಮತ್ತು ಪುರಾಣಗಳಲ್ಲಿ ಮತ್ತೆ ಅಥರ್ವವೇದೇಚ ಮುಕ್ತ, ಅಥರ್ವವೇದದಲ್ಲಿಯೂ ಅವನು ಪ್ರತಿಪಾದ್ಯನಾಗಿದ್ದಾನೆ. ಇದು ಅಪ್ಸುಷದಃ ಅಗ್ನಿ, ನೀರಿನಲ್ಲಿ ಅಂದ್ರೆ ವೇದಗಳಲ್ಲಿ ಋಗ್ವೇದದಲ್ಲಿ ಯಾವ ರೂಪ ಪ್ರತಿಪಾದ್ಯ, ಯಜುರ್ವೇದದಲ್ಲಿ, ಸಾಮವೇದದಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಮತ್ತು ಅಥರ್ವವೇದಗಳಲ್ಲಿ ಯಜುರ್ವೇದದಲ್ಲಿ ಯಾವ್ಯಾವ ರೂಪ ಪ್ರತಿಪಾದ್ಯ ಅಂತ ಅನ್ನೋದನ್ನ ನಾವು ನೋಡುವಂತ ಒಂದು ವಿಧಾನ ಇದು. ಇದಲ್ಲದೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಬರುವಂತೆ ಪೃಥ್ವೀ ಸ್ಥೋ ವರಾಹಸ್ತು ಸಂಹಿತಾ ದೇವತೋದಿತ ದಿವಿಷ್ಠೋವಾ ಮನಶ್ಚೈವ ಸಂಪ್ರೋಕ್ತ ಪದದೇವತ ನೃಸಿಂಹಸ್ತಂತರಿಕ್ಷಸ್ಥಃ ಭಗವಾನ್ ಕ್ರಮದೇವತ ಅಂತಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಮತ್ತು ಇತಿಹಾಸ ಪುರಾಣಗಳಿಗೆ ಸಂಬಂಧಪಟ್ಟಂತೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರ್ಧೂರ್ಪಗಳನ್ನು ನಾವು ನೋಡಿದ್ವಿ. ಈ ಸಂಹಿತಾ ಪಾಠ, ಪದಪಾಠ ಮತ್ತು ಕ್ರಮಪಾಠ ಅಂತಿದೆಯಲ್ಲ, ಅವು ವೇದಗಳೇ ಅಲ್ಲ. ಅಲ್ಲಿ ವರಾಹ ರೂಪಿಯಾದ ಭಗವಂತ ಸಂಹಿತಾಕ್ಕೆ ಯಾವುದೇ ವೇದದ ಸಂಹಿತಾ ಪಾಠದಿಂದ ಪ್ರತಿಪಾದ್ಯ. ಅವನು ಪೃಥ್ವಿಯಲ್ಲಿದ್ದಾನೆ. ದಿವಿಷ್ಟ ವಾಮನಶ್ಚೈವ, ಜುಲೋಕದಲ್ಲಿರುವಂತಹ ವಾಮನ ಅವನು ಪದಪಾಠದಿಂದ ಪ್ರತಿಪಾದ್ಯನಾಗಿದ್ದಾನೆ. ಅಂತರಿಕ್ಷ ಲೋಕದಲ್ಲಿರುವಂತಹ ನರಸಿಂಹ ಸಂಪ್ರೋಕ್ತ ಕ್ರಮದೇವತ, ಕ್ರಮಪಾಠಕ್ಕೆ ಅವನು
ಪ್ರತಿಪಾದ್ಯನಾಗಿದ್ದಾನೆ. ಹೀಗೆ ಋಕ್, ಯಜುಸ್, ಸಾಮ, ಇತಿಹಾಸ ಪುರಾಣ ಮತ್ತು ಅಥರ್ವವೇದ ಇದಕ್ಕೆ ಕೆಲವು ರೂಪಗಳು ಭಗವಂತಂದು ಪ್ರತಿಪಾದ್ಯ. ಸಂಹಿತ, ಪದಪಾಠ, ಕ್ರಮಪಾಠ ಇದಕ್ಕೆ ಮತ್ತೆ ಕೆಲವು ಭಗವಂತನ ರೂಪಗಳು ಪ್ರತಿಪಾದ್ಯ. ಹೀಗೆಲ್ಲ ಅನೇಕ ರೂಪಗಳು ಭಗವಂತಂದು ಈ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಪ್ರತಿಪಾದಿತ ಆಗಿರ್ತವೆ. ಇದನ್ನೇ ಅಪ್ಸುಷದಃ ಮೀನ್, ವೇದಗಳಲ್ಲಿ ಪ್ರತಿಪಾದಿತವಾದಂತಹ ಭಗವಂತನ ರೂಪಗಳು. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ ಅಂತ ಹೇಳ್ತಾರೆ. ಇದನ್ನ ಕೇಳುತ್ತೆ. ಎಷ್ಟು ವೇದದ ಅಕ್ಷರಗಳನ್ನು ನಾವು ಓದ್ತೀವೋ ಅಷ್ಟು ಭಗವಂತನ ನಾಮಗಳನ್ನೇ ಹೇಳಿದಂತಾಯ್ತು. ಒಂದೊಂದು ಅಕ್ಷರದಲ್ಲೂ ಭಗವಂತನ ಒಂದೊಂದು ರೂಪ ಪ್ರತಿಪಾದಿತವಾಗಿದೆ. ಹೀಗೆ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ, ನನ್ನಲ್ಲಿ ನೀವು ಬ್ರಹ್ಮವರ್ಚಸ್ಸನ್ನೋದಕ್ಕೆ ಮೊನ್ನೆ ಅರ್ಥ ನೋಡಿದ್ದೇವೆ. ಪರಮಾತ್ಮನ ಅನುಗ್ರಹದಿಂದ ನಾವು ಬಂದಂಥ ಸ್ವರೂಪ ಪ್ರಕಾಶ, ಬಲ, ಓಜಸ್ ಇದನ್ನೆಲ್ಲ ವೇದಾಭಿಮಾನಿ ದೇವತೆಗಳೇ ನೀವು ನನಗೆ ಕೊಡಬೇಕು. ದೃಪದಾದಿಯು ಮುಂಚತು, ಪಾಪವು ನನ್ನನ್ನ ಬಿಟ್ಟು ಹೋಗಲಿ. ಹೇಗೆಂದ್ರೆ ಕಾಲ ಬಂಧನದಿಂದ ಒಬ್ಬ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ, ಅದರಂತೆ ಪಾಪಗಳು ನನ್ನನ್ನ ಹಿಡಿದಿಟ್ಟಿರುವಂತಹ ಪಾಪಗಳು ನನ್ನಿಂದ ತೊಲಗಲಿ. ದೃಪದಾದಿವೇ ಮೋಮಚಾನಃ ಇದಕ್ಕೂ ಕೂಡ ಹಿಂದೆ ಅರ್ಥ ನೋಡಿದ್ದೇವೆ. ಅದೆರಡಕ್ಕೂ ಒಂದೇ ಅರ್ಥ ಹೆಚ್ಚು ಕಡಿಮೆ. ದೃಪದಾದಿವೆ ಮುಂಚಿತು, ದೃಪದಾದಿವೇ ಮೋಮಚಾನಃ ಒಂದೇ ಅರ್ಥ. ಸುನ್ನ ಸ್ನಾಕಿ ಮನಾದಿವ, ಬೆವರಿದವನು ಸ್ನಾನ ಮಾಡಿ ಮೈ ಕೊಳೆಯನ್ನ ನೀಗಿಕೊಂಡಂತೆ. ಪೂತಂ ಪವಿತ್ರೇಣೇ ವಾಜ್ಯಂ, ಪವಿತ್ರದಿಂದ ಅರ್ಥಾತ್ ಎರಡು ದರ್ಭಗಳಿಂದ ಆ ತುಪ್ಪವನ್ನು ಪವಿತ್ರಗೊಳಿಸಿ ಮುಂದೆ ಅವನ ಯಜ್ಞಕ್ಕೆ ತಯಾರು ಮಾಡಿಕೊಳ್ಳುವಂತೆ. ಆತಃ ಅಕ್ಷಬ್ದವಾಚ್ಯನಾದ ಪರಮಾತ್ಮ, ಅಕ್ಷಬ್ದವಾಚ್ಯವಾದಂತಹ ವೇದಗಳು, ತದಭಿಮಾನಿಯಾದಂತಹ ಲಕ್ಷ್ಮೀದೇವಿ, ಚತುರ್ಮುಖಾದ ದೇವತೆಗಳು, ಮತ್ತೆ ಜಲಾಭಿಮಾನಿಯಾದಂತಹ ವರುಣ, ಗಂಗೆ ಮೊದಲಾದ ಎಲ್ಲ ದೇವತೆಗಳು. ಮುಖ್ಯವಾಗಿ ನಾವು ಮಾಡುವಂತಹ ವೇದಾಧ್ಯಯನ, ನಾವು ಮಾಡುವಂತಹ ಶಾಸ್ತ್ರಾಧ್ಯಯನ, ಅದನ್ನ ನಮ್ಮ ಎಲ್ಲ ಪಾಪವನ್ನು ಕೂಡ ಅವು ಕಳೆಯಲಿ. ವೇದದ ಸಾರವೇ ಪುರುಷ ಸೂಕ್ತ, ನಮಗಿದು ಗೊತ್ತಿದೆ. ಆ ಪುರುಷ ಸೂಕ್ತದ ಒಂದು ಸಾರ ಭಾಗವೇ ಗಾಯತ್ರಿಯ 3 ಪಾದಗಳು. ಆ 3 ಪಾದಗಳು ಹೇಳುವಂತಹ ಅರ್ಥವನ್ನೇ ಭೂಹು ಭೂಹ ಸ್ವಹ ಅನ್ನೋ ವ್ಯಾಹೃತಿಗಳು ಹೇಳ್ತವೆ. ಅದರ ಅರ್ಥವನ್ನೇ ಓಂಕಾರ, ಅ ಉ ಮ ಅನ್ನುವ 3 ವರ್ಣಗಳಿಂದ ಕೂಡುವಂತಹ ಓಂಕಾರ ಪ್ರತಿಪಾದನೆ ಮಾಡ್ತದೆ. ಹೀಗೆ ಆ ಓಂಕಾರವಾಗಲಿ, 3 ಪಾದಗಳಾಗಲಿ, ಗಾಯತ್ರಿ ಆಗಲಿ, ಅವು ನಮ್ಮೆಲ್ಲ ಪಾಪಗಳನ್ನು ಪರಿಹರಿಸಲಿ. ಮುಖ್ಯವಾಗಿ ಇಡೀ ವೇದಗಳು ನಮ್ಗೆ ಓದಕ್ಕಾಗದೇ ಇರಬಹುದು. ಇಷ್ಟನ್ನಾದ್ರೂ ನಾವು ತಿಳ್ಕೊಂಡ್ರೆ ಆ ವೇದದ ಸಂಕ್ಷಿಪ್ತವಾದಂತಹ ಅರ್ಥವನ್ನು ತಿಳ್ಕೊಂಡಂತಾಗ್ತದೆ. ಪರಮಾತ್ಮ ಗುಣಸ್ವರೂಪನಾಗಿದ್ದಾನೆ. ಸ್ಫೂರ್ತಿ, ಭೂರ್ನಾಮ ಸ್ಫೂರ್ತಿ ರೂಪತ್ವ, ಬಲಸ್ವರೂಪ ಅವನು. ಭೂರ್ನಾಮ ಭೂರಿ ವೀರ್ಯತ್ವಾತ್, ಭೂರ್ನಾಮ ಸ್ಫೂರ್ತಿ ರೂಪತ್ವಾತ್ ಭೂರಿ ವೀರ್ಯತ್ವತೋ ಭುವಃ. ಸುಬಲ ರೂಪತ್ವಾತ್, ಸುವಹ ಅಂದ್ರೆ ಶ್ರೇಷ್ಠವಾದ ಬಲ ಇದ್ದವನು, ಶ್ರೇಷ್ಠವಾದ ವೀರ್ಯ ಇದ್ದವನಾದ್ರಿಂದ ಅವನನ್ನ ಭುವಃ ಅಂತ ಹೇಳ್ತಾರೆ. ಈ ಎಲ್ಲ ಅರ್ಥಗಳನ್ನು ನಾವು ತಿಳ್ಕೊಂಡ್ರೆ ಸಕಲ ವೇದಗಳ ಅರ್ಥವನ್ನು ಕೂಡ ತಿಳ್ಕೊಂಡಂತಾಯ್ತು. ಆವಾಗ ಮನುಷ್ಯ ಮಾಡಿದಂಥ ಎಲ್ಲಾ ಪಾಪಗಳನ್ನು ಕೂಡ ಆ ವೇದಗಳ ಅರ್ಥಜ್ಞಾನ, ಶಾಸ್ತ್ರಗಳ ಅರ್ಥಜ್ಞಾನ ಅಂತನ್ನೋದು ತೊಳೆದು ಹಾಕ್ತದೆ ಅಂತ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಹೀಗೆ ಆ ಆಪಹ ಅನ್ನೋ ಶಬ್ದಕ್ಕಿರುವಂತಹ ವಿವಿಧ ಅರ್ಥಗಳನ್ನ ನಮ್ಮ ಶಕ್ತಿಯನುಸಾರವಾಗಿ ನಾವು ತಿಳಿದುಕೊಂಡು ಏನು ಅರ್ಥವನ್ನು ಚಿಂತನೆ ಮಾಡಿದ್ದೀವಿ, ಅಲ್ಲಿಗೆ ಈ ಭಾಗ ಅಂತನ್ನೋದು ಸಮಾಪ್ತಿಯನ್ನು ಕಾಣುತ್ತದೆ.